ನಮಸ್ತೆ ವೀಕ್ಷಕರೇ, ಯಾರಿಗೆ ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಪುರಾಣಗಳ ಪ್ರಕಾರ ಗುರುವನ್ನ ಬೃಹಸ್ಪತಿ ಎನ್ನಲಾಗುತ್ತೆ. ಇನ್ನು ಖಗೋಳ ಶಾಸ್ತ್ರದಲ್ಲಿ ಸೌರ ಮಂಡಲದಲ್ಲಿ ಗುರುವೇ ಅತಿ ದೊಡ್ಡ ಗ್ರಹ. ಇನ್ನು ಜ್ಯೋತಿಷ್ಯಕ್ಕೆ ಬಂದ್ರೆ ಗುರುವನ್ನ ಅತ್ಯಂತ ಶುಭ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಯಾರ ಜೊತೆ ಗುರು ಇರ್ತಾನೋ ಅಲ್ಲಿ ಆರೋಗ್ಯ, ಐಶ್ವರ್ಯ, ಸಮೃದ್ಧಿಯಿಂದ ತುಂಬಿ ತುಳುಕುತ್ತೆ ಅಂತ ನಂಬಲಾಗುತ್ತೆ. ಇಂತಹ ಗುರು ಸದ್ಯ ಸ್ಥಾನ ಪಲ್ಲಟ ಆಗ್ತಾ ಇದ್ದಾನೆ. ಹಾಗಾದ್ರೆ ಈ ಸ್ಥಾನ ಪಲ್ಲಟದಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ನಾನು ಈಗಾಗಲೇ ಹೇಳಿದೆ, ಗುರು ಒಳ್ಳೆ ಸ್ಥಾನದಲ್ಲಿದ್ದರೆ ಇನ್ನೂ ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಾನೆ ಅಂತ. ಸದ್ಯ ಇಂತಹ ಗುರು ಸ್ಥಾನ ಪಲ್ಲಟ ಆಗ್ತಾ ಇದ್ದಾನೆ. ಇದು ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶರದೌ ವಾಚನ್ನ ಸದದಾ ತುನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಯಾರಿಗೆ ಗುರುಬಲ? ತಾವೀಗಾಗಲೇ ಹೇಳಿದಿರಿ, ಗುರು ಅತ್ಯಂತ ಶುಭಗ್ರಹ ಅಂತ. ಹೌದು, ಗುರುವನ್ನು ಜ್ಯೋತಿಷ ಶಾಸ್ತ್ರದಲ್ಲಿ ಬೃಹಸ್ಪತಿ ಶ್ರೇಷ್ಠಮತಿ ಅಂತ ಹೇಳ್ತಾರೆ. ಶ್ರೇಷ್ಠಮತಿ ಉಳ್ಳವನು ಅಂತ. ಗುರು ಕೊಡ್ತಕ್ಕಂಥದ್ದೆಲ್ಲ ಬುದ್ಧಿಗೆ ಸಂಬಂಧಿಸಿರ್ತಕ್ಕಂಥ, ವಿವೇಕಕ್ಕೆ ಸಂಬಂಧಿಸಿರ್ತಕ್ಕಂಥ ಶುಭ ಫಲಗಳಾಗಿದ್ದಾವೆ. ಅಲ್ಲಿ ಗುರುವಿಗೆ ಪ್ರಜ್ಞಾವಿತ್ತ ಶರೀರ ಪುಷ್ಟಿತನಯ ಜ್ಞಾನಾನಿ ವಾಗೀಶ್ವರಾತ್ ಅಂತ ಹೇಳಿದೆ. ನೋಡಿ, ಪ್ರಜ್ಞೆ, ಪುಷ್ಟಿ, ಶರೀರ ಪುಷ್ಟಿಯೂ ಬೇಕಲ್ಲ. ಶರೀರ ಚೆನ್ನಾಗಿದೆ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಕೆಲವರು ಚಬ್ಬಿಯಾಗಿರ್ತಾರೆ ನೋಡಿ, ಹಾಗಿರಲಿಕ್ಕೆ ಗುರುವಿನ ಅನುಗ್ರಹ ಬೇಕು. ಪ್ರಜ್ಞಾ ವಿತ್ತ, ಹಣ ಸಮೃದ್ಧವಾಗಿರಬೇಕು. ನಮಗೆ ಹಣ ಬರ್ತಾ ಇಲ್ಲಪ್ಪ, ಕೊರಗು ಇದೆ ಅಂದರೆ ಗುರು ಚೆನ್ನಾಗಿಲ್ಲ ಅಂತ. ಗುರು ಚೆನ್ನಾಗಿದ್ದಾನೆ ಅಂದರೆ ಸಮೃದ್ಧವಾದ ಹಣ ಅವ್ರ ಬಳಿಗೆ ಬರುತ್ತೆ ಅಂತ. ಪ್ರಜ್ಞಾ ವಿತ್ತ ಶರೀರ ಪುಷ್ಟಿ, ಶರೀರ ಹೇಳಿದೆ. ತನಯ, ಮಕ್ಕಳ ವಿಚಾರದಲ್ಲಿ ಎಷ್ಟೋ ಬಾರಿ ಜಾತಕಗಳಲ್ಲಿ ಗುರುಬಲ ಚೆನ್ನಾಗಿದ್ದರೆ ಅವರಿಗೆ ಬಹಳ ಬೇಗ ಶೀಘ್ರ ಸಂತಾನ ಉಂಟಾಗ್ಬಿಡುತ್ತೆ. ಸಂತಾನಕ್ಕೆ ಕಾರಕನಾಗಿರ್ತಕ್ಕಂಥವನು ಗುರು. ಜ್ಞಾನಾನಿ ವಾಗೀಶ್ವರಾತ್, ಜ್ಞಾನ ಮತ್ತು ವಾಗೀಶ್ವರಾತ್ ಅಂದರೆ ಅದೇ ಗುರು. ಅರಿವು ಬರುತ್ತೆ. ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಮೂಲಭೂತ ವಿಚಾರ, ಮೂಲಭೂತ ಸತ್ವ ಏನಪ್ಪ ಅಂದರೆ ಅರಿವು. ಅರಿವಿದ್ದವನಿಗೆ ಕಷ್ಟ ಅನಿಸಲ್ಲ. ಸುಖದಲ್ಲಿ ಮದ ಅಹಂಕಾರ ತುಂಬಿಕೊಳ್ಳಲ್ಲ. ಇದು ಬೇಕಾದರೆ ಗುರು ಚೆನ್ನಾಗಿರಬೇಕು. ಗುರುಬಲ ಯಾರಿಗಿದೆಯೋ, ಗುರುಬಲ ಅಂತಂದರೆ ಈಗ ಪರಿವರ್ತನೆ ಆಗ್ತಾ ಇರೋ ಗುರುಬಲ ಅಂತ ಅಷ್ಟೇ ಅಲ್ಲ, ಜಾತಕದಲ್ಲಿ ಗುರು ಮೂಲಭೂತವಾಗಿ ಬೇರು ಅಂತ ಕರೆಯಲಾಗುತ್ತೆ. ಅಲ್ಲಿ ಗುರು ಚೆನ್ನಾಗಿದ್ದರೆ, ಸ್ವಕ್ಷೇತ್ರವೋ, ಮೂಲ ತ್ರಿಕೋಣ ಸ್ಥಾನವೋ, ಉಚ್ಚ ಸ್ಥಾನವೋ ಅಲ್ಲಿದ್ದು ಬಿಟ್ಟರೆ ಗುರು ಸಾಮಾನ್ಯ ಅವರು ಸುಲಭವಾಗಿ ಸುಖವಾಗಿ ಜೀವನ ಸಾಗಿಸ್ಬಿಡ್ತಾರೆ. ಇಂಥ ಗುರು ಈ ದಿವಸ ಸ್ಥಾನಪಲ್ಲಟ ಮಾಡ್ತಾ ಇದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿಗೆ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಕೊಟ್ಟಿದೆ. ಬೇರೆಲ್ಲ ಗ್ರಹಗಳಿಗೆ ಹೋಲಿಸಿದ್ರೆ ಗುರು ಅತ್ಯಂತ ಶುಭ ಗ್ರಹ. ನಿಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂ ಗುರೋರಧಿಕಮಸ್ತ್ಯಖಿಲ ಗ್ರಹೇಭ್ಯ ಅಂತ ಒಂದು ಮಾತನ್ನು ಹೇಳುತ್ತೆ. ದೋಷಗಳನ್ನು ನಿವಾರಿಸುವಲ್ಲಿ, ಶುಭವನ್ನು ವರ್ಧಿಸುವಲ್ಲಿ ಗುರುವಿಗೆ ವಿಶೇಷವಾದ ಮಾನ್ಯತೆ ಇದೆ. ಈ ಕಾರಣಕ್ಕಾಗಿ ಅತ್ಯಂತ ಶುಭಗ್ರಹ, ಗುರುಬಲ ಒಂದಿದ್ಬಿಟ್ರೆ ಸಾಕು ಅಂತಕ್ಕಂಥ ಒಂದು ಮಾತು. ಯಾಕಪ್ಪ ಅಂತಂದರೆ ಹಾಗೆ ದೋಷಗಳನ್ನು ನಿವಾರಿಸ್ತಾನೆ ಅಂತ. ಲಗ್ನದಲ್ಲಿ ಗುರುವಿದ್ದುಬಿಟ್ರೆ ಅದು ಬಹಳ ಶ್ರೇಷ್ಠ ಅಂತೆಲ್ಲ ಇದೆ. ಅಲ್ಲಿ ವರಾಹಮಿಹಿರ ಹೇಳ್ತಾರಲ್ಲ, ಹೋರಾಸ್ವಾಮಿ ಗುರುಜ್ಞ ವೀಕ್ಷಿತಯುತಾನಾನಿಯಶ್ಚ ವೀರ್ಯೋತ್ಕಟ ಭವತಿ ಅಂತ ಹೇಳ್ತಾರೆ. ಹೀಗಾಗಿ ಲಗ್ನಕ್ಕೆ ಗುರುವಿನ ದೃಷ್ಟಿ ನೋಡಿ, ಗುರು ಇರೋದಷ್ಟೇ ಅಲ್ಲ, ಅವನ ದೃಷ್ಟಿ ಬಿದ್ದರೂ ಸಾಕಪ್ಪ, ಅದು ಬಲವನ್ನು ಪಡೆದು ಬಿಡುತ್ತೆ ಅಂತ ಹೇಳುತ್ತೆ. ಹೀಗೆ ಗುರುವಿನ ಬೆಲೆ ಬಹಳ ದೊಡ್ಡದು. ನಾವು ಲೌಕಿಕವಾಗಿ ಕಾಣ್ತೀವಲ್ಲ, ಗುರುಸ್ಥಾನ ಬಹಳ ಎತ್ತರದಲ್ಲಿದೆ, ಗುರುಸ್ಥಾನ ಬಹಳ ದೊಡ್ಡದಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಈ ಜ್ಯೋತಿಷದಲ್ಲೂ ಕೂಡ ನವಗ್ರಹಗಳಲ್ಲಿ ಗುರು ಅತ್ಯಂತ ಶ್ರೇಷ್ಠ ಗ್ರಹ, ಮತಿಗ್ರಹ. ಯಾಕೆ ಅಂತಂದರೆ ಅವನು ಸುಖವನ್ನು ಕೊಡ್ತಾನೆ. ಜೀವೋ ಜ್ಞಾನ ಸುಖೇ ಅಂತ ಹೇಳಿದೆ. ಹೀಗಾಗಿ ಜ್ಞಾನ ಮತ್ತು ಸುಖಗಳನ್ನು ಕರುಣಿಸ್ತಕ್ಕಂಥವನಾಗಿದ್ದಾನೆ ಗುರು. ಆ ಕಾರಣದಿಂದ ಮನುಷ್ಯನಿಗೆ ಬೇಕಾಗಿರೋದು ನೆಮ್ಮದಿ, ಸೌಖ್ಯ. ಅದು ಯಾವಾಗ ಸಿಗುತ್ತೆ ಅಂದರೆ ಯಾವ ನೋವಿಲ್ಲದಾಗ, ಯಾರ ಕಾಟವಿಲ್ಲದಾಗ, ಯಾವ ಸಮಸ್ಯೆಗಳಿಲ್ಲದಾಗ ಆಗ ಸುಖ ಬರುತ್ತದೆ. ಇದನ್ನು ಕೊಡ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಅದು ಗುರು ಬಿಟ್ಟರೆ ಇನ್ಯಾರೂ ಅಲ್ಲ. ಶನೈಶ್ಚರ ದುಃಖಂ ದಿನೇಶಾತ್ಮಜ ಅಂತ ಹೇಳಿದೆ. ಶನೈಶ್ಚರನಿಂದ ಏನು ಬರುತ್ತೆ ಅಂದರೆ ದುಃಖ ಬರುತ್ತೆ.
ಕುಜನಿಂದ ಏನು ಬರುತ್ತಪ್ಪ, ಕ್ರೂರ ದೃಕ್ ಅಂತ ಹೇಳಿದೆ. ಅವನು ನೋಡಿದ್ರೇ ಭಯ, ಅಪ್ಪ ಬೆಂಕಿ ಅಂತ. ಆದರೆ ಗುರು ಹಾಗಲ್ಲ, ಅವನು ಸುಖವನ್ನು, ನೆಮ್ಮದಿಯನ್ನು, ಅರಿವನ್ನು ತಂದು ಕೊಡ್ತಕ್ಕಂಥ ವಿಶೇಷ ಗ್ರಹವಾಗಿದೆ. ಹೀಗಾಗಿ ಅತ್ಯಂತ ಶುಭ ಗ್ರಹ ಅವನು ಬೃಹಸ್ಪತಿ. ದೇವತೆಗಳಿಗೆಲ್ಲ ಗುರುವಾಗಿರ್ತಕ್ಕಂಥವನು. ಅವನು ನಮ್ಮ ಜಾತಕದಲ್ಲಿ ಚೆನ್ನಾಗಿದ್ದರೆ ನಮ್ಮ ಬದುಕು ತುಂಬ ಸುಖವಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಕಾರಣದಿಂದಾಗಿ ಗುರು ಅತ್ಯಂತ ಮುಖ್ಯ, ಅತ್ಯಂತ ಪ್ರಮುಖ ಅಂತ ಅನ್ನಿಸ್ಕೊಳ್ತಾನೆ. ಈಗಂತೂ ಗುರುವಿನ ಪರಿವರ್ತನೆ ಅಂತಕ್ಕಂಥದ್ದು, ಇಷ್ಟು ದಿವಸ ಮಿಥುನ ರಾಶಿಯಲ್ಲಿ ಬುಧನ ಮನೆಯಲ್ಲಿದ್ದ. ಬುಧನ ಮನೆಯಲ್ಲಿ ಗುರುವಿಗೆ ಅಷ್ಟು ಬಲವಿಲ್ಲ, ಕಡಿಮೆ ಬಲ. ಆದರೆ ಈಗ ಬರ್ತಾ ಇರತಕ್ಕಂಥದ್ದು, ಈಗ ಪರಿವರ್ತನೆ ಅದು ಉಚ್ಚ ಸ್ಥಾನಕ್ಕೆ, ಸ್ವಚ್ಛೇ ಪೂರ್ಣಂ ಅಂತ ಹೇಳುತ್ತೆ ಶಾಸ್ತ್ರ. ಉಚ್ಚ ಸ್ಥಾನದಲ್ಲಿ ಗ್ರಹಗಳು ಸಂಚರಿಸುವಾಗ ಪೂರ್ಣ ಫಲವನ್ನು ಕೊಟ್ಬಿಡ್ತಾರಂತೆ. ಸ್ವಲ್ಪ ಗಿಲ್ಪ ಅಲ್ಲ, ಕೊಟ್ಟರೆ ಧಾರಾಳವಾಗಿ. ನಮಗೆ ನಾವೇನು ಬೊಗಸೆ ಇರುತ್ತೆ, ನಮ್ಮ ಬೊಗಸೆ ಬಿದ್ದು ಹೋಗಬೇಕು, ಆ ಮಟ್ಟಿಗಿನ ಪೂರ್ಣ ಫಲವನ್ನು ಗುರು ಕರುಣಿಸ್ತಾನೆ. ಅದು ಉಚ್ಚ ಸ್ಥಾನದಲ್ಲಿದ್ದಾಗ ಗ್ರಹಗಳಿಗೆ ಆ ಮಟ್ಟಿಗಿನ ಒಂದು ಪೂರ್ಣ ಫಲ ಕೊಡುವ ಒಂದು ಬಲ ಬಂದುಬಿಡುತ್ತೆ. ಹೀಗಾಗಿ ಇದು ಎಲ್ಲ ರಾಶಿಗಳಿಗೂ ಒಂದಲ್ಲ ಒಂದು ರೀತಿಯ ಶುಭ ಫಲವನ್ನು ತಂದು ಕೊಡ್ತವೆ. ಕೆಲವು ರಾಶಿಗಳನ್ನು ಬಿಟ್ಟರೆ ಉಳಿದ ಹಾಗೆ ಹೆಚ್ಚಿನ ಪಾಲು ಶುಭ ಫಲವನ್ನು ಗುರು ಎಲ್ಲರಿಗೂ ಕರುಣಿಸ್ತಾನೆ, ಹಂಚ್ತಾನೆ. ಹೀಗಾಗಿ ಇಂಥ ಒಂದು ವಿಶೇಷ ಕಾಲದಲ್ಲಿ ಈ ಗುರುವಿನ ಫಲ, ಗುರುವಿನ ಬಲ ಯಾವ ರಾಶಿಗಳಿದೆ ಇದನ್ನೆಲ್ಲ ನಾವು ವಿಸ್ತಾರವಾಗಿ ನೋಡ್ತಾ ಹೋಗೋಣ. ಕರ್ಕಟಕ ರಾಶಿಗೆ ಈ ಹೊತ್ತು ಪ್ರವೇಶ ಮಾಡಿದಂಥ ಗುರು ಅಕ್ಟೋಬರ್ 31ರವರೆಗೆ ಈ ಕರ್ಕಟಕ ರಾಶಿಯಲ್ಲಿ ಸಂಚರಿಸ್ತಾನೆ. ಜೂನ್ನಿಂದ ಹಿಡಿದು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಇನ್ನೂ 4 ತಿಂಗಳ ಅಂತ್ಯದವರೆಗೆ, ಹೆಚ್ಚು ಕಡಿಮೆ 5 ತಿಂಗಳು ಅಂತ ಅಂದುಕೊಳ್ಳಿ, ಅಲ್ಲಿವರೆಗೆ ನಿಮಗೆ ಸಮೃದ್ಧಿಯ ಫಲಗಳನ್ನು ಗುರು ತಂದುಕೊಡ್ತಾನೆ. ಆನಂತರದಲ್ಲಿ ಆತ ಈ ಬಾರಿ ಅತಿಚಾರ ಸಂಚಾರ ಇದೆ, ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ 1ನೇ ತಾರೀಕು ನವೆಂಬರ್ನಿಂದ. ಅಲ್ಲಿಂದ ಜನವರಿ 24ರವರೆಗೆ ಸಿಂಹರಾಶಿಯಲ್ಲಿ ಸಂಚರಿಸ್ತಾನೆ. ಆಗೊಂದು ರೀತಿಯ ಬಲ ಇದೆ. ಮತ್ತು ಆ ಸಂದರ್ಭದಲ್ಲಿ ನೋಡೋಣ, ಆಗ ಬೇರೆ ಬೇರೆ ರಾಶಿಗಳಿಗೆ ಗುರುಬಲ ಬಂದುಬಿಡುತ್ತೆ, ಅದನ್ನು ಆನಂತರದಲ್ಲಿ ಗಮನಿಸೋಣ. ಮತ್ತೆ ಜನವರಿ 24ರ ನಂತರ ಮತ್ತೆ ವಾಪಸ್ ಕರ್ಕಟಕ ರಾಶಿಗೆ ಬರ್ತಾನೆ. ಹೀಗಾಗಿ ಕರ್ಕಟಕ ರಾಶಿಯಲ್ಲಿ ಈ ಹೊತ್ತು ಪ್ರವೇಶ ಮಾಡಿದ ಗುರು ಅಕ್ಟೋಬರ್ ಅಂತ್ಯದವರೆಗೆ ಕೊಟ್ಟು ಮತ್ತೆ ಜನವರಿ 24ರಿಂದ ಇದೇ ಫಲಗಳನ್ನು ತಂದು ಕೊಡ್ತಾನೆ. ಹೀಗಾಗಿ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಆಮೇಲೆ ಆ ನವಂಬರ್, ಡಿಸೆಂಬರ್, ಜನವರಿ ಆ 2-3 ತಿಂಗಳು ನಿಮಗೆ ಸ್ವಲ್ಪ ತ್ರಾಸಿರುತ್ತೆ. ಆಮೇಲೆ ಮತ್ತೆ ಗುರು ಇದೇ ಸ್ಥಾನಕ್ಕೆ ಬಂದಾಗ ಮತ್ತೆ ಇದೇ ಫಲಗಳನ್ನು ಗುರು ಕೊಡ್ತಾ ಹೋಗ್ತಾನೆ. ಹೀಗಾಗಿ ಒಂದು ಸುದೀರ್ಘವಾದ, ವಿಸ್ತಾರವಾದ ಒಂದು ಕಾಲ ಆ ಮಾನದಲ್ಲಿ ಗುರು ಸಂಚರಿಸುವ ಕಾರಣದಿಂದಾಗಿ ಈ ಗುರುಬಲ, ಈ ಪರಿವರ್ತನೆ, ಗುರುವಿನ ಪಲ್ಲಟ ಅಂತಕ್ಕಂಥದ್ದು ತುಂಬ ವಿಶೇಷವಾಗಿದೆ. ಇದನ್ನೆಲ್ಲರೂ ಚೆನ್ನಾಗಿ ಮನಕೊಟ್ಟು, ಕಿವಿಗೊಟ್ಟು ಆಲಿಸಿ. ಏಕೆಂದರೆ ಯಾರಿಗೆ ಏನು ಫಲ ಅನ್ನೋದು ಗುರು ಸೂಚಿಸ್ತಿದ್ರೆ, ಗುರು ಉತ್ತಮ ಫಲಗಳನ್ನು ಕೊಟ್ಟರೆ ಅದು ಮನಸ್ಸಿಗೆ, ಜೀವನಕ್ಕೆ ಅನ್ವಯ ಆಗುತ್ತೆ, ನಮಗೆ ತಾಗುತ್ತೆ. ಆ ಫಲ ಅನುಭವಿಸಿದ್ವಪ್ಪ, ಹೀಗಾಯಿತು ಅಂತ ನಮಗೆ ಬರುತ್ತೆ. ಆ ಕಾರಣಕ್ಕಾಗಿಯೇ ಜ್ಯೋತಿಷ ಶಾಸ್ತ್ರ ಯಾಕೆಷ್ಟು ಪ್ರಸಿದ್ಧಿಯಾಗಿದೆ, ಇದಕ್ಕೆ ಸಾವಿಲ್ಲದ ಹಾಗಾಗಿದೆ, ಅಕ್ಷಯವಾಗಿದೆ ಅಂತಂದರೆ ಯಾವತ್ತು ಕಾಲದಲ್ಲೂ ಇದು ಚಾಲ್ತಿಯಲ್ಲಿದೆ. ಈ ಗುರುಗಳ ಸಂಚಾರ, ಈ ಗ್ರಹಗಳ ಸಂಚಾರ ನಮ್ಮ ಬದುಕಿಗೆ ಅಷ್ಟು ಆಪ್ಯಾಯಮಾನವಾಗಿದೆ. ಮತ್ತು ಸಂಕಟ ಇದ್ದಾಗ ಸಂಕಟ ಅನ್ನೋದನ್ನು ಸೂಚಿಸುತ್ತೆ. ಈ ಸೂಚನೆಗೆ ಗ್ರಹಾಹ ನತು ಕರ್ಮ ಫಲದಾಯಕಾಹ, ಗ್ರಹಾಹ ಕರ್ಮ ಫಲಸೂಚಕಾಹ ಅಂತ ನಮ್ಮದೇ ಕರ್ಮ ಫಲಗಳನ್ನು ಸೂಚಿಸ್ತಾರೆ ಗ್ರಹಗಳು. ಒಳ್ಳೆಯದನ್ನು ಸೂಚಿಸಲಿ, ಗುರು ಬಂದಿರ್ದಾನಲ್ಲ ಈಗ, ಒಳ್ಳೆಯ ಫಲವನ್ನು ಸೂಚಿಸಲಿ, ಕೆಡುಕಿದ್ರೆ ಸ್ವಲ್ಪ ಮಟ್ಟಿಗೆ ಆ ಕೆಡುಕನ್ನು ಕೊಟ್ಟು ನಮಗೆ ಹಾನಿ ಮಾಡದೇ ಇರಲಿ ಅಂತ ಗ್ರಹಗಳಲ್ಲೆಲ್ಲ ನಾವು ಪ್ರಾರ್ಥನೆ ಮಾಡಬೇಕು. ಹೀಗಾಗಿ ಈ ಗುರುವಿನ ಸಂಚಾರ ಎಲ್ಲರಿಗೂ ಯಾವ ರೀತಿಯ ಫಲವನ್ನು ತಂದು ಕೊಡ್ತಾ ಇದೆ, ಹಂತ ಹಂತವಾಗಿ ಪ್ರತಿ ರಾಶಿಯನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಸುಖಸ್ಥಾನಕ್ಕೆ ಗುರುವಿನ ಪ್ರವೇಶ ಆಗ್ತಾ ಇದೆ. ಸುಖಸ್ಥಾನದಲ್ಲಿ ಸಂಚರಿಸುವಾಗ ಮಾತೃ ಸುಹೃತ್ ಸುಖ ಪರಿಚ್ಛದ ಸ್ವತಃ ಸೌಖ್ಯ ಸ್ವತಃ ಸ್ತ್ರೀ ಸೌಖ್ಯ ಧಾನ್ಯಾನ್ವಿತ ಅಂತ ಹೇಳುತ್ತೆ. ಮಾತೃ ಸುಹೃತ್, ತಾಯಿ ಜೊತೆಗಿನ ಬಾಂಧವ್ಯಗಳು ವೃದ್ಧಿಯಾಗುತ್ತೆ. ಇಷ್ಟು ದಿವಸ ಕಿತ್ತಾಡ್ತಿದ್ವಪ್ಪ, ತಾಯಿ ಮಕ್ಕಳು ಕಂಡ್ರೆ ಆಗ್ತಾ ಇರಲಿಲ್ಲ ಅನ್ನೋರಿಗೆ ಇಲ್ಲ, ಹಾಗಿಲ್ಲ. ಇನ್ಮೇಲೆ ತಾಯಿ ಮಕ್ಕಳದ ಒಂದು ಆತ್ಮೀಯತೆ, ಬಾಂಧವ್ಯ, ಪ್ರೀತಿ ವಿಶ್ವಾಸ ಬೆಳೆಯುತ್ತೆ, ಮೊಳೆಯುತ್ತೆ, ಚೆನ್ನಾಗಿದೆ. ಇನ್ನು ಸುಹೃತ್, ಸ್ನೇಹಿತರು, ಹೊಸ ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದು, ಸ್ನೇಹಿತರಲ್ಲಿ ಆತ್ಮೀಯತೆ ಬರ್ತಕ್ಕಂಥದ್ದು. ಸ್ನೇಹ ಇಷ್ಟು ದಿವಸ ಮುರಿದು ಹೋಗಿತ್ತಲ್ಲ, ಏನೋ ಫ್ರೆಂಡ್ಶಿಪ್ ಬ್ರೇಕಪ್ ಆಗಿಬಿಟ್ಟಿತ್ತಲ್ಲ, ಅದು ಮತ್ತೆ ಬೆಸುಗೆ ಆಗ್ತಕ್ಕಂಥ ಸಾಧ್ಯತೆ. ಈ ರೀತಿಯ ಒಂದು ಸೌಖ್ಯ ಫಲಗಳನ್ನು ಗುರು ತಂದು ಕೊಡ್ತಾನೆ. ಅಷ್ಟೇ ಅಲ್ಲ, ವಾಹನ ಸೌಖ್ಯ, ಇನ್ನೇನು
ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಅಥವಾ ಮನೆ ಕಟ್ಟಿಸಬೇಕು, ಅಪಾರ್ಟ್ಮೆಂಟ್ ತೊಗೋಬೇಕು, ಈ ರೀತಿಯ ಆಲೋಚನೆಗಳಿದ್ದರೆ ಮೇಷರಾಶಿಯವರಿಗೆ ಅದು ನೋಡಿ ಇನ್ಮೇಲೆ ಊರ್ಜಿತವಾಗ್ತಾ ಹೋಗುತ್ತೆ. ಅದಕ್ಕೊಂದು ದಾರಿ, ಅದಕ್ಕೊಂದು ಯೋಗ ಕೂಡಿ ಬಂದಂಥ ಕಾಲ ಬರಬೇಕಲ್ಲ, ಕಾಲ ಬರದೆ ಯಾವ ಫಲವೂ ಸಿಗೋದಿಲ್ಲ. ಆ ರೀತಿಯ ಒಂದು ಶುಭ ಫಲವನ್ನು ಈಗ ಗುರುವಿನಿಂದ ತಾವು ಕಾಣಬಹುದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಈ ಜಲಸಂಬಂಧಿ ಈ ಜಲಾಶಯಗಳಲ್ಲಿ ಆ ಕ್ಷೇತ್ರಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು, ಎಷ್ಟೋ ಬಾರಿ ನೀರಾವರಿ ಕ್ಷೇತ್ರಗಳಲ್ಲಿ ಕೃಷಿ ಅದೆಲ್ಲ ಬೆಳಿಬೇಕಾಗುತ್ತೆ. ಈಗ ನೋಡಿ ಗುರುವಿನ ಬಲದಿಂದಾಗಿ ನಿಮಗೆ ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ಮತ್ಸ್ಯೋದ್ಯಮದಲ್ಲಿ ಇರ್ತಕ್ಕಂಥವರಿಗೆ ತುಂಬ ವಿಶಿಷ್ಟವಾದ ಫಲಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ನೀರಿನ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ನೀರಿನ ಸಮೀಪದಲ್ಲಿ ಕೆಲಸ ಮಾಡೋರಿಗೆ ಹೊಸ ಹೊಸ ಅವಕಾಶಗಳು ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ. ಸ್ವಿಮ್ಮಿಂಗ್ ಪೂಲ್ ಈ ಥರದ್ದೊಂದು ಬಿಸ್ನೆಸ್ಗಳನ್ನೆಲ್ಲ ಮಾಡ್ತಿರ್ತಾರಲ್ಲ, ಅಂಥವರಿಗೆ ಬಹಳ ವಿಶೇಷವಾದ ಲಾಭದಾಯಕ ಫಲವನ್ನು ಕಾಣಲಿಕ್ಕೆ ಈ ಒಂದು ಕಾಲ, ಶುಭ ಕಾಲ ಕೂಡಿ ಬಂದಿದೆ ಅನ್ನೋದನ್ನು ಗುರು ಸೂಚಿಸ್ತಾ ಇದ್ದಾನೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಮತ್ತು ನಿಮ್ಮ ರಾಶಿಯಿಂದ ಗುರುವಿನ ದೃಷ್ಟಿ ಎಲ್ಲಿಗಿದೆಯಪ್ಪ ಅಂದರೆ ಕರ್ಮಸ್ಥಾನಕ್ಕಿದೆ. ಹೀಗಾಗಿ ವೃತ್ತಿಯಲ್ಲೂ ಕೂಡ ಒಂದು ವೃದ್ಧಿಯನ್ನು ಕಾಣ್ತಕ್ಕಂಥದ್ದು, ವೃತ್ತಿಯಲ್ಲಿ ಹೊಸ ಅವಕಾಶಗಳನ್ನು ಪಡೀತಕ್ಕಂಥದ್ದು, ಸ್ಥಾನಮಾನ, ಮಾನ್ಯತೆ, ಗೌರವ, ದೊಡ್ಡವರಿಂದ, ಸೀನಿಯರ್ಸಿಂದ ಅಥವಾ ನಿಮ್ಮ ಅಧಿಕಾರಿಗಳಿಂದ, ನಿಮ್ಮ ಬಾಸಿಂದ ನಿಮಗೆ ಪ್ರಶಂಸೆ, ಗೌರವ ಬರತಕ್ಕಂತಹ ಸಾಧ್ಯತೆಗಳು ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಗುರುವಿನ ಫಲ ನಿಮ್ಮ ಪಾಲಿಗೆ ಒಂದು ಸೌಖ್ಯ ಸಮಾಧಾನಗಳನ್ನು ತಂದುಕೊಡುತ್ತೆ. ಆದರೆ ಸ್ವಲ್ಪ ಜಾಗ್ರತೆ ಬೇಕು. ಚತುರ್ಥದಲ್ಲಿ ಸ್ವಲ್ಪ ಜಲಕಂಟಕಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ವಲ್ಪ ಜಾಗ್ರತೆ, ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆಯೋ ಅಥವಾ ನೀವು ವಾಸ ಮಾಡೋ ಸ್ಥಳ ಅಲ್ಲಿ ಏನಾದರೂ ಈಗ ಮಳೆ ಶುರುವಾದ ಮೇಲೆ ಅದೇ ಒಂದು ಕೊರಗಾಗ್ಬಿಡುತ್ತೆ. ಈ ಪಾಟಿ ನನಗೆ ತೊಂದರೆ ಆಗ್ತಾ ಇದೆಯಲ್ಲಪ್ಪ, ಆ ರೀತಿಯ ಸಾಧ್ಯತೆಯು ಅತಿಯಾದರೆ ಅಮೃತವೂ ವಿಷ ಅಂತ, ಆ ರೀತಿಯ ಒಂದು ಸಮೃದ್ಧಿ ನಿಮಗೆ ತಾಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಎಷ್ಟೋ ಬಾರಿ ಭಗವಂತ ಕೊಡ್ತಾನೆ, ನಮಗೆ ತಟ್ಕೊಳ್ಳೋ ಶಕ್ತಿ ಬೇಕಲ್ಲ, ಆ ರೀತಿಯ ಒಂದು ಸಾಧ್ಯತೆ ಇರುತ್ತೆ. ಎಚ್ಚರಿಕೆ ಬೇಕು. ಇನ್ನು ಪರಿಹಾರಕ್ಕೆ ಯಾವುದಾದ್ರೂ ಜಲದುರ್ಗೆಯ ದರ್ಶನ, ಜಲದುರ್ಗೆಯ ಸನ್ನಿಧಾನಕ್ಕೆ ಹೋಗಿ ಬಂದು ದರ್ಶನ ಪಡೆದ್ರೆ ಬಹಳ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ಇಷ್ಟು ದಿವಸ ಗುರುಬಲ ಇತ್ತು, ಈಗ ಗುರುಬಲ ಹೋಗ್ತಾ ಇದೆ. ಈ ಹೊತ್ತಿನಿಂದ ನಿಮಗೆ ಗುರುಬಲ ಕ್ಷೀಣವಾದರೆ ಸ್ವಲ್ಪ ಅತಂತ್ರ ಸ್ಥಿತಿ ಏರ್ಪಾಡಾಗುತ್ತೆ. ತುಂಬ ನಂಬ್ಕೊಂಡಿರ್ತೀರಲ್ಲ, ನಂಬಿದವರಿಂದಲೇ ನಿಮಗೆ ತೊಂದರೆಗಳು ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹುಷಾರಾಗಿರಿ. ಯಾರಲ್ಲಾದರೂ ನಂಬಿಕೆ ಇಡುವಾಗ ಬಹಳ ಎಚ್ಚರಿಕೆಯಿಂದ 10 ಸಲ ಪರೀಕ್ಷೆ ಮಾಡ್ಕೊಂಡು ವಿಶ್ವಾಸವನ್ನು ಇಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಪರೀಕ್ಷೆ ಮಾಡ್ಕೊಳ್ಳಿ. ಆದರೆ ಉತ್ತಮ ಸಲಹೆಗಳು ಸಿಗುತ್ತೆ ಉತ್ತಮರಿಂದ, ಗುರು ಸಮಾನರಿಂದ, ಅಥವಾ ನೀವು ಯಾರನ್ನು ತುಂಬ ಗೌರವಿಸ್ತೀರೋ ಅಂಥವರಿಂದ ಒಳ್ಳೆಯ ಸಲಹೆಗಳು ಸಿಗುವ ಸಾಧ್ಯತೆ ಚೆನ್ನಾಗಿದೆ. ಮತ್ತು ಕೃಪಣತನ ಹೇಳಿದೆ ಅಲ್ಲಿ, ಪ್ರತೀತ ಸಹಜ ಕೃಪಣ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ನಮಗೆ ಇಷ್ಟು ದಿವಸ ಧಾರಾಳವಾಗಿ ಖರ್ಚು ಮಾಡ್ತಾ ಇದ್ರಿ, ಈಗ 10 ಸಲ ಯೋಚನೆ ಮಾಡ್ತೀರಿ, ಇದಕ್ಕೆ ಬೇಕಾ, ಖರ್ಚು ಮಾಡಬೇಕಾ, ಇವ್ರಿಗೆ ಕೊಡಬೇಕಾ, ಅಥವಾ ಹೀಗೆ ಈ ರೀತಿಯ ಒಂದು ಜಿಪುಣತನ ಅಂತೀವಲ್ಲ, ಅದು ಉಂಟಾಗುವ ಸಾಧ್ಯತೆಯನ್ನು ಶಾಸ್ತ್ರ ಸೂಚಿಸುತ್ತೆ. ಗುರು ತೃತೀಯದಲ್ಲಿದ್ದರೆ ಉಪಚಯ ಸ್ಥಾನ. ವಸ್ತುತಃ ಅನುಭವದಲ್ಲಿ ಗಮನಿಸ್ಕೊಂಡಾಗ, ಎಷ್ಟೋ ಜಾತಗಳನ್ನು ನೋಡಿದಾಗ ಉತ್ತಮವಾಗಿದೆ. ಒಳ್ಳೆಯ ಶ್ರವಣ ಶಕ್ತಿ ಇರುತ್ತೆ ಅವರಿಗೆ, ಕೇಳುವ ಶಕ್ತಿ, ತಾಳ್ಮೆ ಇದು ಚೆನ್ನಾಗಿರುತ್ತೆ. ಯಾರು ಕೇಳ್ತಾರೋ ಅವನು ಸಮರ್ಥನಾಗ್ತಾನೆ ಕೆಲಸಗಳನ್ನು ಮಾಡುವಲ್ಲಿ. ಅಂಥ ಒಂದು ಶಕ್ತಿಯನ್ನು ಗುರು ತಂದುಕೊಡ್ತಾನೆ. ಸಹೋದರಲ್ಲಿ ತೊಂದರೆ ಇಲ್ಲ, ಒಂದು ಒಳ್ಳೆಯ ಭಾವನೆ, ಸದ್ಭಾವನೆಗಳು ಉಂಟಾಗ್ತಕ್ಕಂಥದ್ದು, ಸೇವಕರ ಸಹಾಯ ಉಂಟಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಗುರು ತೃತೀಯದಲ್ಲಿ ಅದು ಉಪಚಯ ಸ್ಥಾನ. ಹೀಗಾಗಿ ಸ್ವಲ್ಪ ಮಟ್ಟಿಗಿನ ಶುಭ ಫಲವನ್ನು ಖಂಡಿತ ನಿರೀಕ್ಷೆ ಮಾಡಬಹುದು. ಉಚ್ಚಸ್ಥಾನಕ್ಕೆ ಅದೊಂದು ಬೆಲೆ ಇದೆ. ಹೀಗಾಗಿ ಆ ರೀತಿಯ ಒಂದು ಒಳ್ಳೆಯ ಫಲವನ್ನು ಕರುಣಿಸ್ತಾನೆ, ಯೋಚನೆ ಮಾಡುವ ಅಗತ್ಯ ಇಲ್ಲ. ನಿಮ್ಮ ರಾಶಿಗೆ ಅವನು ವಸ್ತುತಃ ಅಷ್ಟಮಾಧಿಪತಿ. ಹೀಗಾಗಿ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಬಹುದು. ಕಿವಿ ಸಂಬಂಧಿ, ಗಂಟಲ ಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಅದೇನು ಪ್ರಮಾದ ಅಲ್ಲ, ಆದರೆ ಅಂತಹ ರೋಗಗಳಿಗೆ ನೀವು ತುತ್ತಾಗುವ ಸಾಧ್ಯತೆ ಇರುತ್ತೆ. ಯಾಕೋ ಥ್ರೋಟ್ ಇನ್ಫೆಕ್ಷನ್ ಆಗ್ತಾಯಿದೆ, ಯಾಕೋ ಕಿವಿ ಸಮಸ್ಯೆ ಎಷ್ಟು ದಿವಸ ಇರಲಿಲ್ಲ, ಈಗ ಏನೋ ಶುರುವಾಗಿದೆ, ಆ ರೀತಿಯ ಒಂದು ಸಾಧ್ಯತೆಗಳನ್ನು ಸೂಚಿಸುತ್ತೆ. ಹೀಗಾಗಿ ಎಚ್ಚರ ಬೇಕಾಗುತ್ತೆ. ಒಂದು ಲಾಭಾಧಿಪತಿಯೂ ಹೌದು. ಹೀಗಾಗಿ ಸೇವಕರಿಂದ ನಿಮಗೆ ಹೆಚ್ಚಿನ ಕೆಲಸ ಸಿಗ್ತಕ್ಕಂಥದ್ದು. ಅಂದರೆ ನೀವೇನೋ ಕೆಲಸ ಹೇಳಿದರೆ ಅದನ್ನು ಸ್ವಲ್ಪ ಹೆಚ್ಚು ವಿಸ್ತರಿಸಿ ಅದನ್ನು ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ, ನಿಮ್ಮನ್ನು ಸಮಾಧಾನಪಡಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಗಮನಕ್ಕೆ ಬರುತ್ತೆ. ಓಹೋ, ಅವರಿಂದ ನನಗೆ ಸಹಾಯ ಆಗ್ತಾಯಿದೆ, ಮಾಡ್ತಾ ಇದ್ದಾರೆ ಕೆಲಸ ಅಂತಕ್ಕಂಥ ಒಂದು ವಿಶ್ವಾಸ, ನಂಬಿಕೆ ಅದು ಬರ್ತಕ್ಕಂತಹ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ವೃಷಭರಾಶಿಯವರಿಗೆ ಈ ಗುರುವಿನ ಪರಿವರ್ತನೆ ಸ್ವಲ್ಪ ಮಧ್ಯಮ ಫಲವನ್ನು ತಂದುಕೊಡುತ್ತೆ. ಏನು ಅಂಥ ನಿರೀಕ್ಷಿತ ಫಲ ಇಲ್ಲ. ಅದು ಎಲ್ಲಿವರೆಗೆ ಅಂತಂದರೆ ಅಕ್ಟೋಬರ್ ಎಂಡ್ವರೆಗೆ. ಆಮೇಲೆ ನಿಮಗೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರಬೇಕು. ಗುರು ಪ್ರಾರ್ಥನೆ, ಗುರು ಸನ್ನಿಧಾನ, ಗುರುಕ್ಷೇತ್ರ ದರ್ಶನ ಇವುಗಳನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಗುರು. ವಾಗ್ಮಿ ಭೋಜನ ಸಾರವಾಂಶ್ಚ ವಿತ್ತೇ ಧನಿ ಕೋವಿದ ಅಂತ ಹೇಳುತ್ತೆ. ವಾಗ್ಮಿಗಳಾಗ್ಬಿಡ್ತಾರೆ. ಇಷ್ಟು ದಿವಸ ಮಾತು ತಬ್ಬಬ್ಬು ಆಡ್ತಾ ಇದ್ದರೆ ಈಗ ಅವರಿಗೆ ಮಾತಿನಲ್ಲಿ ಏನೋ ಒಂದು ವಿಶೇಷತೆ ಬೆರೆತೋಗ್ಬಿಡುತ್ತೆ. ಹಾಗಾಗಿ ಒಂದು ಪ್ರಜ್ಞೆಯಿಂದ ಮಾತಾಡ್ತಕ್ಕಂಥ ಮಾತಿನ ಕೌಶಲ್ಯ ಬರುತ್ತೆ. ಉಪನ್ಯಾಸಕರಿಗೆ, ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಬರವಣಿಗೆ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ, ಈ ಲಾಯರ್ಸ್ ನೋಡಿ ಅವರು ಹೆಚ್ಚು ಮಾತಾಡ್ತಕ್ಕಂಥದ್ದು. ಯಾವ ಪಾಯಿಂಟ್ ಹಾಕಿದ್ರೆ ಯಾರು ಬಾಯಿ ಮುಚ್ಚಿಕೊಳ್ತಾರೆ ಅನ್ನೋದು ಬೇಕಾಗುತ್ತೆ. ಅದು ಮಿಥುನ ರಾಶಿಯವರಿಗೆ ನೋಡಿ ಅಂಥದ್ದು. ಅವರು ಲಾ ಓದಿರಲೇಬೇಕಂತಿಲ್ಲ. ಯಾವುದೇ ಕೆಲಸ ಇರಲಿ, ಮನೆಯಲ್ಲಿ ಇನ್ನೊಬ್ಬರು ಬಾಯಿ ಮುಚ್ಚಿಸೋ ಕೆಲಸ ಮಾಡ್ತಾರೆ. ಆ ರೀತಿಯ ಒಂದು ಜಾಣ್ಮೆ, ಮಾತಿನ ಕೌಶಲ್ಯ ಬಂದುಬಿಡುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಶುಭದಾಯಕವಾಗಿದೆ, ಶುಭಪ್ರದವಾಗಿದೆ. ಅಧ್ಯಯನ ಮಾಡಿದ್ದು ಏನು ಕಲಿಕೆ ಮಾಡ್ತಾ ಇರ್ತೀರೋ ಆ ಕಲಿಕೆ ಚೆನ್ನಾಗಿ ಹೃದಯಕ್ಕೆ ಹೋಗುತ್ತೆ, ತಲೆಗೆ ಹೋಗುತ್ತೆ, ಚೆನ್ನಾಗಿ ಸ್ಥಿರವಾಗಿ ಉಳಿಯುತ್ತೆ. ಆ ರೀತಿಯ ಮಾತಿನ ಕೌಶಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಅವ್ರು ಮಾತಾಡಿದ್ರೆ 4 ಜನ ತಿರುಗಿ ನೋಡೋ ಥರ ಏನೋ ಹೇಳ್ತಾ ಇದ್ದಾರೆ ಇಡಪ್ಪ ಕೇಳೋಣ, ಆ ರೀತಿಯ ಒಂದು ವಾಕ್ಪಟುತ್ವ ಅಂತಕ್ಕಂಥದ್ದು ಬರುತ್ತೆ. ಮತ್ತು ಸುಗ್ರಾಸ ಭೋಜನ, ಯಾವುದು ಇಷ್ಟವೋ ಅದು ಬಂದು ತಟ್ಟೆ ತಗೊಂಬಂದು ಮುಂದೆ ಇಡ್ತಾರೆ, ತಿನ್ನೋದೊಂದು ಬಾಕಿ ಇರ್ತದೆ. ಆ ರೀತಿಯ ಒಂದು ಸುಗ್ರಾಸ ಭೋಜನಕ್ಕೆ ಗುರು ತಂದುಕೊಂಡು ಅವನು ಸಿಹಿಕಾರಕ, ಅತ್ಯಂತ ಸಿಹಿ ಪದಾರ್ಥಗಳು ಮತ್ತು ಶುಭ ಸಮಾರಂಭಗಳಲ್ಲಿ ನೀವು ಪಾಲ್ಗೊಳ್ತಕ್ಕಂಥದ್ದು. ಏನಿಲ್ಲ ಅಂದರೂ ಒಂದು ಗೆಟ್ ಟುಗೆದರ್ ಪಾರ್ಟಿಗೆ ಹೋಗೋಣ ಅಂತಕ್ಕಂಥ ಒಂದು ವಾತಾವರಣಗಳು ಕ್ರಿಯೇಟ್ ಆಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಮತ್ತು ನಿಮಗೂ ಕೂಡ ಜಲಸಂಬಂಧಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಲ್ಲಿ ಸಮೃದ್ಧವಾದ ಹಣ ಸಮೃದ್ಧಿ ಬರ್ತಕ್ಕಂಥದ್ದು, ಹಣ ಗಳಿಕೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಮತ್ತು ಹಣಕಾಸಿನ ಸಮೃದ್ಧಿ ಜಾಸ್ತಿ ಆಗುತ್ತೆ. ನಿಮ್ಮ ಕೆಲಸ ಕರ್ಮಾಧಿಪತಿ ವಸ್ತುತಃ ಕರ್ಮಾಧಿಪತಿ ಧನಸ್ಥಾನದಲ್ಲಿದ್ದರೆ ನೀವು ಮಾಡಿದ ಒಂದು ಹುಲ್ಕಡ್ಡಿ ಎತ್ತಿಟ್ಟರೂ ಕೂಡ ಅದಕ್ಕಿಷ್ಟು ಸಂಭಾವನೆ ಅಂತ ಬರುತ್ತೆ. ಆ ರೀತಿಯ ಒಂದು ಹಣ ಗಳಿಕೆಯ ವಿಸ್ತಾರತೆ ಹೆಚ್ಚುತ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಸೌಖ್ಯತೆ ಬರ್ತಕ್ಕಂಥದ್ದು, ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ, ಯಾವುದೋ ವಿವಾಹ ಇತ್ಯಾದಿ ಇದುವರೆಗೂ ಇರಲಿಲ್ವಲ್ಲ, ಅವನು ಸಪ್ತಮಾಧಿಪತಿಯೂ ಹೌದು. ಮಿಥುನ ರಾಶಿಯವರಿಗೆ ಅದು ಚಿತ್ತೋತ್ಥ ಸ್ಥಾನ, ಬಯಕೆಯ ಸ್ಥಾನದ ಅಧಿಪತಿ ಗುರು ಧನಸ್ಥಾನದಲ್ಲಿದ್ದಾಗ ನಿಮ್ಮ ಬಯಕೆಗಳಿಗೆ ಅದು ಗೌರವ ಸಲ್ತಕ್ಕಂಥದ್ದು, ಆ ಬಯಕೆಗಳು ಪೂರ್ಣಗೊಳ್ತಕ್ಕಂಥದ್ದು, ಅದು ಸಂಪದ್ಭರಿತವಾಗ್ತಕ್ಕಂಥದ್ದು. ಧನಸ್ಥಾನದಲ್ಲಿ ಬಯಕೆಗಳು ಸಮೃದ್ಧವಾಗಿ ಸಂಪದ್ಭರಿತವಾಗಿ ತಣಿಸಿ ಹೋಗುತ್ತೆ, ಇಂದ್ರಿಯಗಳ ಸೌಖ್ಯ ಉಂಟಾಗುತ್ತೆ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಇವರೇ. ವೃತ್ತಿಯೂ ಚೆನ್ನಾಗಿದೆ, ದಾಂಪತ್ಯದಲ್ಲೂ ಸಾಮರಸ್ಯ, ಪ್ರೀತಿ, ವಿಶ್ವಾಸಗಳನ್ನು ಕಾಣಲಿಕ್ಕೆ ಚೆನ್ನಾಗಿರತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಗುರುಬಲ ಬಂದಾಗ ಸಹಜ ಹೀಗೆ ವಿಸ್ತಾರವಾಗಿ ನಾನು ಹೇಳಬೇಕಾಗತ್ತೆ, ಅಷ್ಟು ಫಲಗಳಿದ್ದಾವೆ. ಪರಿಹಾರಕ್ಕಾಗಿ ನಾವು ಗ್ರಹಗಳನ್ನು ಒಂದು ಗ್ರಹ ಗಮನಿಸ್ತಾ ಇದ್ವಿ, ಬೇರೆ ಗ್ರಹಗಳೆಲ್ಲ ತೊಡಕೊಡೋಕ್ಕಿರ್ತವಲ್ವ. ಹೀಗಾಗಿ ಈಶ್ವರನ ಆರಾಧನೆ ಅಥವಾ ವಿಷ್ಣು ಪ್ರಾರ್ಥನೆ ಮಾಡಿಕೊಳ್ಳಿ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಗುರುಬಲವನ್ನು ತಿಳಿಸ್ಕೊಡೋದಾದರೆ ಇನ್ನು ಕರ್ಕಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಸಂಚರಿಸುವಾಗ ಅದು ಉಚ್ಚಸ್ಥಾನ ಅಲ್ವಾ. ಚಾಂದ್ರೇ ರತ್ನ ಸುತಸ್ವದಾರ ವಿಭವ ಪ್ರಜ್ಞಾ ಸುಖೈರನ್ವಿತ ಅಂತ ಹೇಳುತ್ತೆ ಶಾಸ್ತ್ರ, ವರಾಹಮಿಹಿರ ಮಾತಿದು. ಹೀಗಾಗಿ ಈ ನಿಮ್ಮ ಆಭರಣ, ಅಲಂಕಾರ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಶುಭಯೋಗಗಳು, ಅವುಗಳನ್ನು ನೀವು ಖರೀದಿಸ್ತಕ್ಕಂಥದ್ದು, ಅವುಗಳನ್ನು ಧಾರಣೆ ಮಾಡ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥದ್ದು, ಆ ರೀತಿಯ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತಕ್ಕಂಥದ್ದು ಇದೆಲ್ಲ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಮಕ್ಕಳಿಂದ ವಿಶೇಷವಾದ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಿಮಗೆ ಮೇಧಾವಿತನ, ಆಲೋಚನೆಗಳಲ್ಲಿ ಒಂದು ಔನ್ನತ್ಯ ಬರತಕ್ಕಂಥದ್ದು. ನೀವೇನು ಯೋಚನೆ ಮಾಡಿ ಮಾತಾಡ್ತಾ ಇದ್ದೀರಂತಂದರೆ ದೊಡ್ಡವರು ಕೂಡ ಕೂತು ಕೇಳ್ತಕ್ಕಂಥದ್ದು ಅಥವಾ ನಿಮ್ಮ ಸಲಹೆಯನ್ನು ತಗೊಳ್ತಕ್ಕಂಥ ಒಂದು ಧೀಶಕ್ತಿ ಬರತಕ್ಕಂತಹ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಮತ್ತು ಸುಖವಾಗಿರ್ತೀರ, ನೆಮ್ಮದಿಯಿಂದ ಇರ್ತೀರ, ಅದನ್ನು ಸೂಚಿಸ್ತಾ ಇದೆ. ಆದರೆ ನಿಮ್ಮ ರಾಶಿಗೆ ಅವನು ರೋಗಾಧಿಪತಿಯೂ ಹೌದು. ಹೀಗಾಗಿ ಆರೋಗ್ಯದಲ್ಲೂ ಸ್ವಲ್ಪ ಮಟ್ಟಿಗಿನ ಏರುಪೇರು ಕಾಣ್ತಕ್ಕಂತಹ ಸಾಧ್ಯತೆ ಇರ್ತದೆ. ಜನ್ಮದಲ್ಲಿ ಗುರು ಸಂಚರಿಸುವಾಗ ಆರೋಗ್ಯ ಸ್ವಲ್ಪ ಏರುಪೇರಾಗುತ್ತೆ, ತರಂಗಗಳ ಹಾಗೆ ಹೊಯ್ದಾಡುತ್ತೆ ಆರೋಗ್ಯ. ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ, ಸ್ವಲ್ಪ ದಿವಸ ಹೀಗೆ ಆಗಿಬಿಡುತ್ತೆ. ಹೀಗಾಗಿ ಬಹಳ ಆರೋಗ್ಯದ ಕಡೆಗೆ ಜಾಗ್ರತೆ ವಹಿಸಬೇಕು. ಭಾಗ್ಯಾಧಿಪತಿಯೋದು. ಹೀಗಾಗಿ ದೇವಸ್ಥಾನ, ಕ್ಷೇತ್ರ ದರ್ಶನ, ಪೂಜೆ ಪುನಸ್ಕಾರ, ಒಂದು ಧಾರ್ಮಿಕತೆ, ಒಂದು ಮತ್ತೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಗುಣ, ಉದಾರತೆ, ಧರ್ಮಬುದ್ಧಿ ಇವುಗಳೆಲ್ಲ ಹೆಚ್ಚಾಗ್ತಕ್ಕಂಥದ್ದು. ಅದನ್ನು ಸಹಜವಾಗಿ ಗುರು ತಂದು ಕೊಡ್ತಾನೆ, ಸಂಶಯ ಇಲ್ಲ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಉಚ್ಚಸ್ಥಾನದಲ್ಲಿ ಸಂಚರಿಸುವಾಗ ಸೋಚ್ಛೆ ಪೂರ್ಣ ಅಂದರೆ ಅದು ನಿಮಗೆ ಪೂರ್ಣ ಫಲವನ್ನು ಕರ್ಕಟಕ ರಾಶಿಯವರೇ ತಂದು ಕೊಡ್ತಾನೆ. ಹೀಗಾಗಿ ಆತಂಕ ಬೇಡ. ನಿಮಗೆ ಅದು ಸಂಸಾರ ಸಾಗರದಲ್ಲಿ ಅಥವಾ ಯಾವುದೋ ಒಂದು ಕೆಲಸಗಳಲ್ಲಿ ತೊಡಕನ್ನು ಅನುಭವಿಸ್ತಾ ಇದ್ದೆ ಅಂತಂದರೆ, ಇಷ್ಟು ದಿವಸ ಗುರು ವೇದಲ್ಲಿದ್ನಲ್ಲ, ಹೀಗಾಗಿ ಅಪಮಾನಗಳು, ನಷ್ಟಗಳು, ವಿಪರೀತವಾದ ನೋವು, ವ್ಯಥೆ ಪಟ್ಟಿದ್ದೀರ. ಈಗ
ಹೇಗೆ ಒಂದು ದೋಣಿ ಹತ್ತಿ ಏನು ನದಿಯನ್ನು ದಾಟ್ತಾನೋ ಒಬ್ಬ ಪ್ರಯಾಣಿಗ, ಆ ರೀತಿಯಲ್ಲಿ ನಿಮಗೆ ಈ ಒಂದು ಸಂಕಟದಿಂದ ಪಾರಾಗಿಬಿಡ್ತೀರ. ಅಲ್ಲಿ ಕರ್ಕಟಕ ರಾಶಿಯಲ್ಲಿ ಗುರು ಅನ್ನೋ ದೋಣಿಯೆಲ್ಲ ಬಂದಾಗ, ಗುರುವನ್ನು ದೋಣಿಯಲ್ಲಿ ಹತ್ಕೊಂಡಾಗ ಸುಖವಾಗಿ ಸಾಗ್ಬಿಡ್ತಕ್ಕಂಥದ್ದಾಗುತ್ತೆ. ಆ ರೀತಿಯಲ್ಲಿ ಜೀವನ ಒಂದು ಸುಖಮಯವಾಗುತ್ತೆ, ಯೋಚನೆ ಮಾಡಬೇಕಾದಿಲ್ಲ. ಪ್ರಾರ್ಥನೆಗೆ ನೀವು ಆರೋಗ್ಯದ ದೃಷ್ಟಿಯಿಂದ ಗುರುಕವಚವನ್ನು ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಇಷ್ಟು ದಿವಸ ಗುರುಬಲ ಇತ್ತು, ಈಗ ಗುರುಬಲ ಹೋಗ್ತಾ ಇದೆ. ವಾಗ್ವೇಯೇ ವಿತನಯ ಅಂತ ಹೇಳುತ್ತೆ. ಧೀಶಕ್ತಿಯ ಅಧಿಪತಿ, ಧೀ ಸ್ಥಾನದ ಅಧಿಪತಿ ಗುರು ನಿಮ್ಮ ರಾಶಿಗೆ. ಧನುರಾಶಿ ಪಂಚಮ ಸ್ಥಾನ, ಧೀ ಸ್ಥಾನದ ಅಧಿಪತಿ ವ್ಯಯದಲ್ಲಿ ಬಂದಾಗ ಬುದ್ಧಿ ಕ್ಷೀಣವಾಗುತ್ತೆ. ಆಲೋಚನಾ ಶಕ್ತಿಯನ್ನು ಕಳ್ಕೊಂಡು ಬಿಡ್ತೀರ. ತಪ್ಪು ನಿರ್ಣಯಗಳನ್ನು ತಗೊಂಡು ಬಿಡ್ತೀರ. ಮತ್ತು ಮಕ್ಕಳ ಜೊತೆಗೆ ಅಷ್ಟಕ್ಕಷ್ಟೇ ಸಮಾಧಾನ ಇರೋದಿಲ್ಲ. ಮಕ್ಕಳಿಂದಾಗಿ ನಷ್ಟ, ನಿನ್ನನ್ನು ಅಷ್ಟು ಕಷ್ಟಪಟ್ಟು ಫೀಸ್ ಕಟ್ಟದೆ ನೀನು ಓದಲಿಲ್ಲ, ಈ ಥರದ್ದು ಒಂದು ಕ್ಲಾಶಸ್ ಬರಲಿಕ್ಕೆ ಶುರುವಾಗುತ್ತೆ. ಮಕ್ಕಳಿಗಾಗಿ ನೀವೇನು ಶ್ರಮ ತಗೋತೀರೋ ಆ ಶ್ರಮ ವ್ಯರ್ಥವಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಇನ್ಯಾರಿಗೋ ಶ್ಯೂರಿಟಿ ಅಥವಾ ಇನ್ಯಾವುದೋ ನಂಬಿಕೊಂಡು ಇನ್ಯಾವುದೋ ಒಂದು ಪ್ರಮಾದಕ್ಕೆ, ಅದರ ವ್ಯೂಹಕ್ಕೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆಗಳು ಇದನ್ನು ಸೂಚಿಸ್ತಾ ಇದೆ. ಬಹಳ ಹುಷಾರಾಗಿರಿ. ಮತ್ತು ತುಂಬ ಇನ್ವೆಸ್ಟ್ಮೆಂಟ್ ಅಂತ ಅತಿಯಾಗಿ ಇದರಿಂದ ದುಡ್ಡು ಬರುತ್ತೆ, ಅದರಿಂದ ದುಡ್ಡು ಬರುತ್ತೆ, ಮತ್ತೊಂದರಿಂದ ದುಡ್ಡು ಬರುತ್ತೆ, ಹೀಗೆ ಆ ಆಸೆಗಳ ಕೊಕ್ಕೆ ನಿಮ್ಮನ್ನು ಎಳೆದಾಡಿಬಿಡುತ್ತೆ. ಹೀಗಾಗಿ ಬಹಳ ಜಾಗ್ರತೆ ಇರಲಿ. ಇನ್ವೆಸ್ಟ್ ಮಾಡೋ ಮುನ್ನ ಬಹಳ ಜಾಗ್ರತೆ, 10 ಸಲ ಯೋಚನೆ ಮಾಡಿ. ಮತ್ತು ತುಂಬ ಆಪ್ತರನ್ನು ಕಳ್ಕೊಳ್ಳೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಇರಲಿ. ನಿಮ್ಮ ರಾಶಿಗೆ ಅವನು ಅಷ್ಟಮಾಧಿಪತಿಯೂ ಹೌದು. ಹೀಗಾಗಿ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಅಪಮಾನ ಸಾಧ್ಯತೆ ಅಂಥದ್ದನ್ನು ಸೂಚಿಸ್ತಾ ಇದೆ. ಸಿಂಹರಾಶಿಯವರಿಗೆ ಸ್ವಲ್ಪ ಕಹಿಯಾದ ಫಲ ಇದೆ. ಗುರುವಿನಿಂದ ಬೇರೆ ಗ್ರಹಗಳೆಲ್ಲ ಚೆನ್ನಾಗಿದ್ದಾವೆ. ಹೀಗಾಗಿ ಏನಪ್ಪ ಹೀಗೆ ಹೇಳ್ತಾ ಇದ್ದಾರೆ ಅಂತ ಬೈಕೊಳ್ಳೋ ಅವಶ್ಯಕತೆ ಇಲ್ಲ. ಸಹಜ, ನಮ್ಮ ರಾಶಿಗೆ ಏನೋ ನೋವಾದರೆ ಸಹಜವಾಗಿ ಚೆನ್ನಾಗಿ ಹೇಳಿಲ್ಲ, ಇದು ಸರಿ ಇಲ್ಲ ಅನ್ನೋದು ಮನಸ್ಸಿಗೆ ಬಂದ್ಬಿಡುತ್ತೆ. ಆದರೆ ಇದೇನನ್ನು ಹೇಳ್ತಾ ಇದೆಯಪ್ಪ ಅಂತಂದರೆ, ಟೈಮ್ ಸರಿ ಇಲ್ಲದಾಗ ಸ್ವಲ್ಪ ಶಾಂತವಾಗಿರಬೇಕು. ಅಕ್ಟೋಬರ್ ಎಂಡ್ವರೆಗೆ ನಿಮಗೆ ಈ ರೀತಿಯ ಒಂದು ತೊಡಕಿನ ಫಲ, ದಾರಿ ಹೀಗಿದೆ, ಕಷ್ಟ ಇದೆ ಅಂತ ಸೂಚಿಸ್ತಾ ಇದೆ. ತುಂಬ ಟ್ರಾಫಿಕ್ ಜಾಮ್ ಆಗಿದೆ. ಹೀಗಾಗಿ ತಾಳ್ಮೆಯಿಂದ ಹೋಗಬೇಕು. ಆರನ್ ಮಾಡ್ತಾ ಇದ್ದರೆ ಕಿವಿ ಹಾಳಾಗುತ್ತೆ. ಹೀಗಾಗಿ ಸಮಾಧಾನವಾಗಿರಿ. ಅಕ್ಟೋಬರ್ ನಂತರದಲ್ಲಿ ಅದು ಬಲನಾಯಕ ಅಂತ ಹೇಳುತ್ತೆ, ಬಲಿಷ್ಠತೆ ಬಂದುಬಿಡುತ್ತೆ ನವಂಬರ್ 1ನೇ ತಾರೀಕಿನಿಂದ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಶಾಂತತೆಯಿಂದ ಇರಿ. ಗುರು ಪ್ರಾರ್ಥನೆ, ಗುರು ಸೇವೆ ಒಂದು ಸಲ ಸಾಧ್ಯವಾದರೆ, ನಿಮಗೆ ಯಾರು ತುಂಬ ಮನಸ್ಸಿಗೆ ಭಕ್ತಿ ತುಂಬ ಗುರುಗಳಿದ್ದಾರೋ ಆ ಗುರು ಸನ್ನಿಧಾನಕ್ಕೆ ಒಂದು ಸಲ ಹೋಗಿ ಬನ್ನಿ, ವಿಶೇಷ ಸೇವೆ ಮಾಡಿಸಿ, ಅನುಕೂಲ ಆಗುತ್ತೆ. ಕನ್ಯಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಲಾಭ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ. ಇದೂ ಕೂಡ ಗುರುಬಲ. ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು. ಎಷ್ಟು ದಿವಸ ಕೆಲಸಗಳಿಗೆ ಏನೋ ಇಂಥ ಶುಭ ಕಾರ್ಯಗಳಿಗೆ ಹಿನ್ನಡೆ ಉಂಟಾಗ್ತಾ ಇದ್ದರೆ ಈಗ ಹಾಗಿಲ್ಲ. ದೈವಾನುಕೂಲದಿಂದ ತನಗೆ ತಾನೇ ಅಂಥ ಒಂದು ವಾತಾವರಣ ನಿರ್ಮಾಣವಾಗಿಬಿಡುತ್ತೆ. ಹುಡುಕ್ತಾ ಇದ್ದದ್ದು ಅಕ್ಕಪಕ್ಕದಲ್ಲೇ ಇರ್ತಕ್ಕಂಥವ್ರೆ, ಅಯ್ಯೋ ಇಲ್ಲೇ ಇದ್ರಲ್ಲ ಎಷ್ಟು ದಿವಸ ಅಂತಕ್ಕಂಥದ್ದು, ಅವರು ಗೋಚರಿಸ್ತಕ್ಕಂಥದ್ದು, ಅವರು ಎದುರುಗಡೆ ಬರ್ತಕ್ಕಂಥದ್ದು, ಆ ಒಂದು ಫಲ ಪ್ರಾಪ್ತಿಯಾಗೋದು, ಈ ರೀತಿಯ ಒಂದು ಶುಭ ಫಲ ಖಂಡಿತ ಸಿಗುತ್ತೆ. ಲಾಭದಲ್ಲಿ ಗುರು ಸಂಚರಿಸುವಾಗ ಧನಿಕಃ ಅಭಯಃ ಅಲ್ಪತನಯ ಅಂತ ಹೇಳುತ್ತೆ. ಹೀಗಾಗಿ ಧನಿಕರಾಗ್ತಾರೆ ಅಂತ ಬಹಳ ಮುಖ್ಯವಾಗಿ. ಅವನು ಚತುರ್ಥಾಧಿಪತಿಯೂ ಹೌದು. ಸುಖಾಧಿಪತಿ ಲಾಭದಲ್ಲಿ ಸಂಚರಿಸುವಾಗ ಉದಾರ ಗುಣ ಅಂತ ಹೇಳುತ್ತೆ. ಸ್ನೇಹಿತರು, ಬಂಧುಗಳಿಗೆ ಉಪಕಾರ ಮಾಡ್ತಕ್ಕಂಥದ್ದು, ಅವರಿಂದ ಪ್ರೀತಿ ವಿಶ್ವಾಸ ಗಳಿಸ್ತಕ್ಕಂಥದ್ದು, ಸ್ನೇಹಿತರ ಸಹಾಯದಿಂದ ಇನ್ನೇನೋ ಸಾಧನೆ ಮಾಡ್ತಕ್ಕಂಥದ್ದು, ಇನ್ಯಾವುದೋ ಸಾಧನೆಗೆ ಅವರ ಸಹಕಾರ ಸಿಗ್ತಕ್ಕಂಥದ್ದು, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ಸಪ್ತಮಾಧಿಪತಿಯೂ ಹೌದಲ್ವ. ಹೀಗಾಗಿ ಸಂಗಾತಿಯಿಂದ ಸಹಕಾರಗಳು, ಲಾಭಗಳು ಸಿಗ್ತಕ್ಕಂಥದ್ದು. ಇಷ್ಟು ದಿವಸ ಮುಖ ಬೇರೆ ಕಡೆ ತಿರುಗ್ತಾ ಇದ್ದರೆ ಈಗ ಹಾಗಿಲ್ಲ, ಸಹಾಯ ಮಾಡೋಣ, ಅವರು ಕಷ್ಟಪಡ್ತಿದ್ದಾರಲ್ವ ಅದಕ್ಕೆ ಸ್ವಲ್ಪ ಸಹಾಯ ಮಾಡೋಣ, ಆ ರೀತಿಯ ಒಂದು ಆಲೋಚನೆ ಅವ್ರಿಗೂ ಬರ್ತದೆ. ಮತ್ತು ಅಷ್ಟೇ ಅಲ್ಲ, ಅದರಿಂದ ಸಂಪಾದನೆಯೂ ಹೆಚ್ಚಾಗುತ್ತೆ. ಅವರ ಒಂದು ಸಣ್ಣ ಸಹಕಾರ ನಿಮ್ಮ ಆದಾಯದ ಮೇಲೆ ಹೆಚ್ಚಿನ ಅನುಕೂಲ ಮಾಡಿಕೊಡುತ್ತೆ ಅನ್ನೋದರಲ್ಲಿ ಸಂಶಯ ಬೇಡ. ಮತ್ತು ವಿದೇಶ ಸಂಪರ್ಕಗಳು ಏರ್ಪಾಡಾಗ್ತಕ್ಕಂಥದ್ದು, ವಿದೇಶಿ ಚಟುವಟಿಕೆಗಳಲ್ಲಿ ಹಣ ಸಹಾಯ, ಹಣದ ಆದಾಯ ಹೆಚ್ಚತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಕನ್ಯಾ ರಾಶಿಯವರಿಗೆ ಈ ಗುರುಬಲ ಅಂತಕ್ಕಂಥದ್ದು ಒಂದು ವಿಶಿಷ್ಟ ಸಾಧನೆಗೆ, ಲಾಭ ಗಳಿಕೆಗೆ ಮಹಾದಾರಿ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಬೇಡ. ಮುಖ್ಯವಾಗಿ ನಿಮ್ಮ ಆಲೋಚನೆಗಳು, ನಿಮ್ಮ ಯಾವ ಹೊಸ ಆಲೋಚನೆಗಳು, ಹೊಸ ಕಾರ್ಯತಂತ್ರಗಳು, ಇವುಗಳನ್ನು ರೂಪಿಸುವಲ್ಲಿ ಹಿರಿಯರ ಮಾರ್ಗದರ್ಶನ, ಗುರು ಸಮಾಜದ ಮಾರ್ಗದರ್ಶನ, ಅವರ ಸಲಹೆ ಸೂಚನೆಗಳು ಸಿಗ್ತಕ್ಕಂಥದ್ದು, ಅದರಿಂದ ನಿಮ್ಮ ಆದಾಯ ಒಂದು 10 ಪಟ್ಟು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಮತ್ತು ಗೃಹ, ವಾಹನ ಲಾಭ ಇವುಗಳನ್ನು
ಸೂಚಿಸ್ತಾ ಇದೆ. ಹೀಗಾಗಿ ಮನೆ ಇಷ್ಟು ದಿವಸ ಖರೀದಿ ಮಾಡಲಿಲ್ಲ, ಇನ್ನೂ ಮಾಡಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಇದ್ದರೆ ಅಂಥವರಿಗೆ ಮನೆ ವಾಹನ ತಗೊಳ್ತಕ್ಕಂಥ ಒಂದು ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ನಿವೇಶನ, ಕನಿಷ್ಠ ಒಂದು ಸಣ್ಣ ಸೈಟು ಇರಲಿಲ್ಲಪ್ಪ, ಅದನ್ನು ಮಾಡ್ತಕ್ಕಂಥ ಒಂದು ದಾರಿ, ಆ ಲಾಭ, ಗೃಹ ಲಾಭ, ನಿವೇಶನ ಲಾಭ ಇವುಗಳನ್ನು ಸೂಚಿಸ್ತಕ್ಕಂಥದ್ದು. ಮತ್ತು ವಿಹಾರ, ಪ್ರಯಾಣ, ಮನರಂಜನೆಯ ಮನೆಯಲ್ಲಿ ಕೂತರೂ ಒಂದು ಮನೋರಂಜನೆ ಉಂಟಾಗ್ತದೆ. ಅದರಿಂದ ಲಾಭ, ಮನಸ್ಸಿಗೆ ಒಂದು ಹಿತ, ಮುದ ಇವುಗಳನ್ನು ಕಾಣ್ತಕ್ಕಂಥ ಒಂದು ಸಾಧ್ಯತೆ ಖಂಡಿತ ಇದೆ. ಹೀಗಾಗಿ ಕನ್ಯಾ ರಾಶಿಯವರಿಗೆ ಒಂದು ವಿಶಿಷ್ಟ ಹಾದಿಯನ್ನು ಸೂಚಿಸ್ತಾ ಇದ್ದಾನೆ ಈ ಗುರುವಿನ ಸಂಚಾರ. ಗುರು ಸಂಕ್ರಮಣ ನಿಮ್ಮ ಪಾಲಿಗೆ, ನಿಮ್ಮ ಬದುಕಿಗೆ ಒಂದು ಹೊಸ ಹಾದಿ, ಸಂತೋಷದ, ಸಮಾಧಾನದ, ಸೌಖ್ಯದ ಹಾದಿಯನ್ನು ಸೂಚಿಸುತ್ತೆ ಅನ್ನೋದರಲ್ಲಿ ಸಂಶಯ ಬೇಡ. ವಿಶಿಷ್ಟವಾದ ಮಾನ್ಯತೆ ಮತ್ತು ಗೌರವ ಮತ್ತು ಪ್ರಶಂಸೆ, ಗುರುತರವಾದ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಕ್ಕೆ ನಿಮಗೆ ಸಿಗ್ತಕ್ಕಂಥ ಪುರಸ್ಕಾರ ಇವುಗಳೂ ಕೂಡ ಸಂದಾಯವಾಗುತ್ತೆ. ಈ ರೀತಿಯಲ್ಲಿ ನಿಮ್ಮ ಪಾಲಿಗೆ ಒಂದು ವಿಶಿಷ್ಟವಾದ ಫಲವನ್ನು ನೀವು ಪಡಿತೀರಾ, ಸಂಶಯ ಬೇಡ. ಅದರಲ್ಲಿ ಸಂಗಾತಿಯಲ್ಲಿ ಸ್ವಲ್ಪ ತೊಂದರೆಯನ್ನು ಸೂಚಿಸ್ತಾ ಇದೆ. ಕಾರಣ ಸಪ್ತಮದ ಶನೈಶ್ಚರ. ಹೀಗಾಗಿ ಶನೈಶ್ಚರನ ಆರಾಧನೆ ಮರಿಬೇಡಿ. ಅದು ಸ್ವಲ್ಪ ಮಟ್ಟಿಗೆ ಚಿತ್ತವನ್ನು ಕೆರಳಿಸುತ್ತೆ. ತಾಮಸ ಗ್ರಹ ಸಪ್ತಮದಲ್ಲಿದ್ದಾಗ ಮನಸ್ಸು ವಿಕಾರವಾಗುತ್ತೆ. ಹೀಗಾಗಿ ಶನೈಶ್ಚರನ ಆರಾಧನೆ, ಆಂಜನೇಯನ ಪ್ರಾರ್ಥನೆ ನಿಮ್ಮ ಪಾಲಿಗೆ ಈ ಉತ್ಕೃಷ್ಟ ಫಲವನ್ನು ಅನುಭವಿಸೋ ಹಾಗೆ ಮಾಡುತ್ತೆ. ಹೀಗಾಗಿ ತಪ್ಪದೇ ಆ ಆರಾಧನೆಗಳನ್ನು ಮಾಡಿಕೊಳ್ಳಿ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಇಷ್ಟು ದಿವಸ ಭಾಗ್ಯಸ್ಥಾನದಲ್ಲಿದ್ದ, ಈಗ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ. ಭಾಗ್ಯಸ್ಥಾನದಿಂದ ಕರ್ಮಸ್ಥಾನ ಅಂತಕ್ಕಂಥದ್ದು 9ನೇ ಮನೆಯಿಂದ 10ನೇ ಮನೆಗೆ ಹೋಗ್ತಕ್ಕಂಥದ್ದು. ಅದು ಒಂದು ರೀತಿಯಲ್ಲಿ ಅದು ಹೇಗೆ ಮೇಲಕ್ಕೆ ಅಂದರೆ ಗ್ರಾಫ್ ಮೇಲೆ ಹೋಗ್ತಾ ಇದೆಯೋ ಆ ರೀತಿಯಲ್ಲಿ ನಿಮಗೆ ಬಡ್ತಿ ಸಿಗ್ತಕ್ಕಂಥದ್ದು, ಉನ್ನತಿ ಸಿಗ್ತಕ್ಕಂಥದ್ದು. ಇಷ್ಟು ದಿವಸ ಕೆಲಸ ಮಾಡ್ತಾಯಿದ್ರಿ, ಸಂಬಳ ತೊಗೋತಾ ಇದ್ರಿ, ಆದರೆ ಈಗ ನೀವು ಮಾಡುವ ಕೆಲಸಕ್ಕೆ ಒಂದು ಮಾನ್ಯತೆ ಸಿಗುತ್ತೆ, ಒಂದು ಪ್ರತಿಷ್ಠೆ, ಗೌರವಗಳು ಸಂದಾಯವಾಗುತ್ತೆ. ಬರಬೇಕಾಗಿರತಕ್ಕಂಥ ಯಾವುದೋ ಒಂದು ಸನ್ಮಾನ, ಡಾಕ್ಟರೇಟ್ ತಗೋಬೇಕಾಗಿತ್ತು ಅಥವಾ ಇನ್ಯಾವುದೋ ಒಂದು PhD ಮುಗಿಸ್ಬೇಕಾಗಿತ್ತು, ಅಂಥದ್ದು ಸಾಧ್ಯವಾಗ್ತಕ್ಕಂಥದ್ದು. ಅಥವಾ ನಿಮ್ಮ ಶ್ರಮಕ್ಕೆ ಸರ್ಕಾರವೋ ಅಥವಾ ಇನ್ಯಾರೋ ಗುರುತಿಸಿ ಗೌರವ ಸನ್ಮಾನಗಳನ್ನು ಮಾಡ್ತಕ್ಕಂಥದ್ದು. ಈ ರೀತಿಯ ಒಂದು ಶುಭ ಫಲವನ್ನು ಕಾಣ್ತೀರ. ಮುಖ್ಯವಾಗಿ ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ನೀವು ಪ್ರಯತ್ನ ಮಾಡ್ತಾಯಿದ್ರೆ, ಇಷ್ಟು ದಿವಸ ನಾನೇನು ಅಂದ್ಕೊಳ್ತಾ ಇದ್ದೆ ಸ್ವಂತ ಮಾಡಬೇಕು ಅಂತ, ಆ ರೀತಿಯ ಆಲೋಚನೆಗಳಿದ್ರೆ ಈಗ ಗುರುವಿನ ಕರ್ಮಸ್ಥಾನದ ಸಂಚಾರ ನೋಡಿ ನಿಮ್ಮ ಪಾಲಿಗೆ ಒಂದು ವಿಶೇಷವಾದ ವಿಭೂತಿ ರಸ್ತೆಯನ್ನು ತೆರೆದುಕೊಟ್ಬಿಡ್ತಾನೆ. ಹೀಗಾಗಿ ಅಲ್ಲಿ ಹೊಸ ಕೆಲಸಗಳಿಗೆ ಒಂದು ಮಾನ್ಯತೆ, ಅಲ್ಲೂ ಕೂಡ ನಿಮಗೆ ಜಯ ಸಿಗ್ತಕ್ಕಂಥದ್ದು. ಆ ರೀತಿಯ ಶುಭ ಫಲವನ್ನು ಖಂಡಿತ ಗುರು ತಂದು ಕೊಡ್ತಾನೆ. ನಭಸ್ಯ ಅತಿಧನಿ ಅಂತ ಹೇಳಿದೆ. ಹಣವನ್ನು ತೃಪ್ತಿ ಆಗಲ್ಲ. ವಸ್ತುತಃ ಹಣ ಎಷ್ಟು ಬಂದರೂ ಮತ್ತಷ್ಟು ಅನ್ನೋ ಆಸೆ, ಆದರೆ ನಿಮಗೆ ಒಂದು ತಣಿಸುತ್ತೆ, ಸಾಕಪ್ಪ ಎಷ್ಟು ಮಟ್ಟಿಗೆ ಭಗವಂತ ಕೊಟ್ಟಿದ್ದಾನಲ್ಲ ಅನ್ನೋ ತೃಪ್ತಿಯನ್ನು ಕೂಡ ಗುರು ತಂದು ಕೊಡ್ತಾನೆ, ಸಂಶಯ ಇಲ್ಲ. ಸೇವಕರ ಸಹಾಯ, ಅನುಕೂಲಗಳು, ಸಹೋದರಲ್ಲಿ ಉತ್ತಮವಾದ ಬಾಂಧವ್ಯ ಏರ್ಪಾಡಾಗ್ತಕ್ಕಂಥದ್ದು, ವಿಶ್ವಾಸದಿಂದ ನಂಬಿಕೆಯಿಂದ ಮಾಡಿದಂಥ ಯಾವುದೇ ಕೆಲಸ ಅಥವಾ ಇನ್ಯಾರನ್ನೋ ನಂಬಿ ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಗೆಲುವನ್ನು ಕಾಣ್ತಕ್ಕಂಥದ್ದು, ನಿಮಗೊಂದು ಸಮಾಧಾನ ಕಂಡುಕೊಳ್ತಕ್ಕಂಥ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ವಿದೇಶ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು, ನಿಮಗೂ ಕೂಡ ಕೆಲಸದಲ್ಲಿ ಹೊರಗೆ ವಿದೇಶಗಳಲ್ಲಿ ಆ ಕೆಲಸದ ಸಾಧನೆ ಮಾಡ್ತಕ್ಕಂಥ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಆ ಕರ್ಮಸ್ಥಾನದಲ್ಲಿ ಸಂಚರಿಸುವ ಗುರು ನಿಮ್ಮ ಪಾಲಿಗೆ ಅಪೂರ್ವವಾದ ಕೆಲಸಗಳಿಗೆ ಗೌರವವನ್ನು ತಂದುಕೊಡ್ತಾನೆ, ಇದರಲ್ಲಿ ಸಂಶಯ ಬೇಡ. ಆದರೆ ಅವನು ಆರೋಗ್ಯದ ಅಧಿಪತಿಯು, ಷಷ್ಠಾಧಿಪತಿಯೂ ಹೌದು. ಹೀಗಾಗಿ ವೃತ್ತಿ ಸ್ಥಳದಲ್ಲಿ ಸಾಲದ ವಿಚಾರದಲ್ಲಿ ಹುಷಾರಾಗಿರಿ, ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ನೀವು ಕೂಡ ಗುರುವಿನ ಸನ್ನಿಧಾನ, ಗುರುಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ತುಂಬ ಒಳ್ಳೆಯದು. ಗುರುಚರಿತ್ರೆ ಪಾರಾಯಣ ಮಾಡಿ, ಅದು ಇನ್ನೂ ತುಂಬ ಒಳ್ಳೆಯ ಫಲ ಕೊಡುತ್ತೆ. ವೃಶ್ಚಿಕ ರಾಶಿಯವರೆಗೂ ಕೂಡ ಗುರುಬಲ ಬರ್ತಾ ಇದೆ. ನಿಮಗೂ ಕೂಡ ಇಷ್ಟು ದಿವಸ ಹಿನ್ನಡೆಯಾಗಿತ್ತು. ನೋವು, ಸಂಕಟ, ವ್ಯಥೆ, ಅಪಮಾನಗಳನ್ನು ಅನುಭವಿಸಿದ್ರಿ. ತುಂಬ ಆತ್ಮೀಯರಿಂದಲೇ ನೋವನ್ನು ಪಟ್ಟಿದ್ರಿ. ಈಗ ಹಾಗಿಲ್ಲ. ಒಂದು ಶುಭ ಕಾಲಕ್ಕೆ ಗುರು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಖ್ಯಾತ ಸನ್ ಸಚಿವ ಶುಭೇ ಅರ್ಥಸುತವಾನ್ ಸ್ಯಾಧರ್ಮ ಕಾರ್ಯೋತ್ಸುಕ ಅಂತ ಹೇಳುತ್ತೆ. ತುಂಬ ಒಳ್ಳೆಯ ಉತ್ಕೃಷ್ಟವಾದ ಫಲದ ನಿರೂಪಣೆ ಇದು. ಸಚಿವರಾಗಿಬಿಡ್ತಕ್ಕಂಥದ್ದು, ನಿಮ್ಮ ವಲಯಗಳಲ್ಲಿ ನೀವು ಅಧಿಕಾರಿಗಳಾಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸುತ್ತೆ. ಸಚಿವರು ಅಂತಂದರೆ ಏನು ಸರ್ಕಾರದಲ್ಲೇ ಆಗಬೇಕು ಅಂತೇನಿಲ್ಲ, ಮನೆಯಲ್ಲೇ ನಿಮ್ಮ ಒಂದು ಸಣ್ಣ ಪುಟ್ಟ ಚೌಕಟ್ಟು ಯಾವುದನ್ನು ನಿಮ್ಮ ರಾಜ್ಯಭಾರ ಇದೆ, ಮನೆ ಮಟ್ಟಿಗೆ ಮನೆ, ಊರಿನ ಮಟ್ಟಿಗೆ ಊರು, ತಾಲೂಕಿನ ಮಟ್ಟಿಗೆ ತಾಲೂಕು, ರಾಜ್ಯದ ಮಟ್ಟಕ್ಕೆ ರಾಜ್ಯ, ಆ ರೀತಿಯಲ್ಲಿ ನಿಮ್ಮ ವಲಯಗಳಲ್ಲಿ ನೀವು ಗುರುತಿಸಲ್ಪಡ್ತೀರಾ. ಅಲ್ಲಿ ಅಧಿಕಾರದ ಬಲ ಸಿಗ್ತಕ್ಕಂಥದ್ದು, ಅಧಿಕಾರವೇ ಸಿಗ್ತಕ್ಕಂಥದ್ದು, ಆ ರೀತಿಯ ಒಂದು ಶುಭ ಫಲವನ್ನು ಗುರು ಖಂಡಿತ ತಂದು ಕೊಡ್ತಾನೆ. ಮತ್ತು
ಸ್ಯಾಧರ್ಮ ಕಾರ್ಯೋತ್ಸುಕ, ಧರ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಯಾವುದೋ ದೇವಸ್ಥಾನ, ಯಾವುದೋ ಪುಣ್ಯ ಕಾರ್ಯಗಳು, ಮತ್ತೊಬ್ಬರಿಗೆ ಸಹಾಯ ಉಪಕಾರ ಮಾಡ್ತಕ್ಕಂಥ ಒಂದು ಮನೋಭಾವ, ಅಥವಾ ಕ್ಷೇತ್ರ ದರ್ಶನ. ಇಷ್ಟು ದಿವಸ ನಾನು ನೋಡಲಿಕ್ಕಾಗಲಿಲ್ಲ ಅಯೋಧ್ಯೆಯೋ ಕಾಶಿಯೋ ಅಂಥ ಒಂದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋಣ ಅಂತಕ್ಕಂಥ ಒಂದು ಭಾವನೆ ಉತ್ಕಟವಾಗಿ ಆ ಕಡೆಗೆ ಸಂಚಾರ ಬೆಳೆಸ್ತಕ್ಕಂಥದ್ದಕ್ಕೆ ಗುರು ಪ್ರೇರಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ಭಾಗ್ಯದಲ್ಲಿ ಗುರು ಸಂಚರಿಸುವಾಗ ಉತ್ತಮರ ಸಂಪರ್ಕ ಏರ್ಪಾಡಾಗುತ್ತೆ. ಅದು ಬಹಳ ಕಷ್ಟ. ಪುಣ್ಯವಂತರ ಸಂಪಾದನೆಯೇ ದುರ್ಲಭವಾಗಿದೆ. ಅಂಥದ್ದು ಈಗ ಉಂಟಾಗುತ್ತದು. ಸದ್ಗುರುವಿನ ದರ್ಶನ ಆಗ್ತಕ್ಕಂಥದ್ದು, ಉತ್ತಮರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಆ ರೀತಿಯಲ್ಲಿ ಬದುಕು ಬಂಗಾರವಾಗುತ್ತೆ ನಿಜ ಅರ್ಥದಲ್ಲಿ. ಮತ್ತು ಧನಾಧಿಪತಿ ಭಾಗ್ಯದಲ್ಲಿ ಸಂಚರಿಸುವಾಗ ಹಣಕಾಸಿನ ಮೂಲವೂ ಕೂಡ ಆ ಎಲ್ಲಿಂದ ನೀವು ಸಂಪಾದಿಸ್ತಾ ಇದ್ದೀರೋ ಆ ಸಂಪಾದನೆಯ ದಾರಿಗಳು ಸೇರ್ಪಡೆಯಾಗುತ್ತೆ. ಮತ್ತು ಹೊಸ ಪ್ಯಾರಲಲ್ ಇನ್ಕಮ್ಗಳು ಶುರುವಾಗ್ತಕ್ಕಂಥದ್ದು. ಮತ್ತು ವಾಕ್ಪಟುತ್ವ ಚೆನ್ನಾಗಿರ್ತದೆ. ಮತ್ತು ಉಪನ್ಯಾಸಕರಿಗೆ ಮತ್ತು ಧ್ವನಿಗ್ರಹಣ, ಧ್ವನಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ತುಂಬ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು. ಮತ್ತು ಪುರೋಹಿತ ವರ್ಗ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲಸ ಕಾರ್ಯ ನಿಭಾಯಿಸ್ತಾ ಇರತಕ್ಕಂಥವ್ರು ಅವುಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವುಗಳ ವ್ಯಾಪ್ತಿ ಹೆಚ್ಚತಕ್ಕಂಥ ಒಂದು ಸಾಧ್ಯತೆ. ಮತ್ತು ಪಂಚಮಾಧಿಪತಿಯೂ ಹೌದು. ಹೀಗಾಗಿ ಪಂಚಮಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದಾಗ ಮಕ್ಕಳಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸಗಳು ಹೆಚ್ಚಾಗುತ್ತೆ. ಮಕ್ಕಳಿಂದಾಗಿ ನಿಮಗೆ ಒಂದು ಬೆಲೆ ಮಾನ್ಯತೆ ಸಿಗ್ತಕ್ಕಂಥದ್ದು, ಮಕ್ಕಳ ಹೆಸರಿನಲ್ಲಿ ನಿಮ್ಮನ್ನು ಗುರುತಿಸ್ತಕ್ಕಂತಹ ಸಾಧ್ಯತೆ ಸೂಚಿಸುತ್ತೆ. ಅಷ್ಟೇ ಅಲ್ಲ, ವಿವಾಹಿತರಿಗೆ, ಹೊಸದಾಗಿರ್ತಕ್ಕಂಥವರಿಗೆ ಸಂತಾನ ಸೂಚನೆಯಂತಹ ಸತ್ಫಲಗಳನ್ನು ಕೂಡ ಈ ಒಂದು ಗುರುಬಲ ನಿಮ್ಮ ಪಾಲಿಗೆ ತಂದುಕೊಡುತ್ತೆ. ಗುರು ಭಾಗ್ಯದಲ್ಲಿದ್ದರೆ ತುಂಬ ಉತ್ಕೃಷ್ಟವಾದ ಫಲ, ಅದು ಉಚ್ಚಸ್ಥಾನ, ಸ್ವಚ್ಛೇ ಪೂರ್ಣಂ ಅಂತ ಹೇಳುತ್ತೆ. ಹೀಗಾಗಿ ಪೂರ್ಣ ಫಲವನ್ನು ಗುರು ನಿಮ್ಮ ಪಾಲಿಗೆ ತಂದುಕೊಡ್ತಾನೆ. ನಿಮ್ಮ ರಾಶಿಗೂ ಗುರು ದೃಷ್ಟಿ ಇದೆ. ಹೀಗಾಗಿ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಆಗುತ್ತೆ. ಇಷ್ಟು ದಿವಸ ಆಗಿದ್ದಂಥ ಅಪಮಾನಗಳು, ವ್ಯಥೆಯೋ, ನೋವೋ, ಸಂಕಟ, ಅದನ್ನೆಲ್ಲ ಗುರು ತನ್ನ ಬೆಳಕನ್ನು ನಿಮ್ಮ ಮೇಲೆ ಹಾಯಿಸುವ ಮೂಲಕ ಆ ಎಲ್ಲ ಕೊಳೆಗಳನ್ನು ಆತ ನಿವಾರಣೆ ಮಾಡಿ ಹೊಸ ಬೆಳಕನ್ನು ಸೂಚಿಸ್ತಾನೆ. ಅಷ್ಟೇ ಅಲ್ಲ, ನಿಮಗೂ ಕೂಡ ಒಂದು ಮಾನ್ಯತೆ, ಗೌರವ, ಸಂದಾಯ ಆಗುವಾಗ ಮಾಡ್ತಾನೆ. ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಒಂದು ವಿಶೇಷ ಬಂಗಾರದ ಫಲವನ್ನು ತಂದುಕೊಡುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಅಕ್ಟೋಬರ್ 31ರವರೆಗೆ ಗುರು ನಿಮ್ಮನ್ನು ಶ್ರೀರಕ್ಷೆಯಿಂದ ಕಾಪಾಡೋದು ಅಷ್ಟೇ ಅಲ್ಲ, ನಿಮಗೆ ಉತ್ಕೃಷ್ಟವಾದ ಅನುಗ್ರಹವನ್ನು ಉಂಟು ಮಾಡ್ತಾನೆ. ಈ ದಿವಸ ನೀವು ಪ್ರಾರ್ಥನೆಗೆ ಪಂಚಮದ ಶನಿ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿಸ್ತಾನೆ. ಈ ಕಾರಣದಿಂದ ಶನೈಶ್ಚರನ ಆರಾಧನೆ ತಪ್ಪಿಸ್ಬೇಡಿ, ಅದನ್ನು ಮಾಡಿ. ಇನ್ನು ಧನುರಾಶಿಯವರಿಗೆ ಇಷ್ಟು ದಿವಸ ಗುರುಬಲ ಇತ್ತು, ಈಗ ಗುರುಬಲ ಹೋಗ್ತಾ ಇದೆ. ಸೇವಯ ಕಲುಷಭಾಕ್ ದೀರ್ಘಾಯು ಅಂತ ಹೇಳುತ್ತೆ. ಈಗ ದೀನತೆ ಬರುತ್ತೆ. ಇನ್ಯಾರ್ದೋ ಕೆಲಸಕ್ಕಾಗಿ ನೀವು ಅಲೆದಾಡುವ ಪರಿಸ್ಥಿತಿ ಬರುತ್ತೆ. ಇನ್ಯಾರ್ದೋ ಕೆಲಸ ನೀವು ಕಾಯಬೇಕಾದ ಪರಿಸ್ಥಿತಿ ಬರುತ್ತೆ. ಅವರಿಗಾಗಿ ನೀವು ಅಲೆದಾಡೋದು. ಅವ್ರ ಕೆಲಸಕ್ಕೆ ಹೋದೆ, ಇವ್ರ ಕೆಲಸಕ್ಕೆ ಹೋದೆ, ನನ್ನ ಕೆಲಸ ಆಗಲಿಲ್ಲ, ನನ್ನ ಸಮಯ ವ್ಯರ್ಥ ಆಯಿತು, ಈ ರೀತಿ ಉಂಟಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಅಷ್ಟಮ ಸ್ಥಾನ ದೀರ್ಘಾಯು ಅಂತ ಹೇಳಿದೆ. ಅಷ್ಟಮದಲ್ಲಿ ನಿಮಗೇನು ಅಂಥ ಆರೋಗ್ಯ ಕ್ಷೀಣವಾಗ್ತಕ್ಕಂಥದ್ದೇನೂ ಇಲ್ಲ. ಆದರೆ ಆರೋಗ್ಯದ ಕಡೆ ಗಮನ ಬೇಕು. ದುಸ್ಥಾನ ಯಾವತ್ತಿಗೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನೋವನ್ನು, ಅಪಮಾನವನ್ನು ತಂದುಕೊಡುತ್ತೆ. ಅವನು ಉಚ್ಚಸ್ಥಾನದಲ್ಲಿ ಇದ್ದಾನೆ ವಸ್ತುತಃ. ದೊಡ್ಡವರಿಂದ ಇಷ್ಟು ದಿವಸ ಯಾರೋ ಸಣ್ಣ ಪುಟ್ಟವರು ಅವಮಾನವಾದರೆ ಅದು ಕಿರಿಕಿರಿ ಆಗುತ್ತೆ. ದೊಡ್ಡವ್ರನ್ನ 4 ಮಾತಂದರೆ ಆಯ್ತಪ್ಪ, ಅಹಂಕಾರ ಖಂಡನೆ ಆಯಿತು ಅಂತ ಅಂದ್ಕೋಬೇಕು. ಆ ರೀತಿಯಲ್ಲಿ ಗುರು ಸಮಾನರಿಂದ, ದೊಡ್ಡವರಿಂದ ಅಂಥದ್ದೊಂದು ಪೆಟ್ಟು ಬೀಳುತ್ತೆ. ಸಂತೋಷವಾಗಿರಿ, ಅದನ್ನು ಆಶೀರ್ವಾದ ಅಂತ ತಗೊಳ್ಳಿ, ನೀವು ಸಿಡುಕಬೇಡಿ. ಮನೆ ವಿಚಾರಗಳಲ್ಲಿ ಏನೋ ಸೈಟು, ಮನೆ ಅಥವಾ ಗೃಹ, ಇವುಗಳ ವಿಚಾರ, ಕಡತಗಳು, ಇಂಥ ವಿಚಾರಗಳು ಸ್ವಲ್ಪ ಅಲೆದಾಡಬೇಕಾದ ಪರಿಸ್ಥಿತಿ ಅಥವಾ ಅವುಗಳನ್ನು ಸರಿಪಡಿಸ್ಕೊಳ್ಬೇಕಾದ ಪರಿಸ್ಥಿತಿ ಏರ್ಪಾಡಾಗ್ಬಿಡಬಹುದು. ಇಷ್ಟು ದಿವಸ ಯಾವುದು ಅದ್ರ ವಿಚಾರವೇ ಇರಲಿಲ್ಲ, ಈಗ ಹೊಸದಾಗಿ ಬಂದಿದೆಯಲ್ಲಪ್ಪ, ಇದೇನೋ ನೋಡಬೇಕಲ್ಲ ಅಂತ ಹಾಗೆ ಪರದಾಡುವ ಪರಿಸ್ಥಿತಿ ಬರುತ್ತೆ. ನಂತರದಲ್ಲಿ ಸ್ನೇಹಿತರ ಜೊತೆಗೆ ಸ್ವಲ್ಪ ಯಾಕೋ ಮಂಕಾಗುತ್ತೆ. ಸ್ನೇಹ ಇಷ್ಟು ದಿವಸ ಇದ್ದ ಪ್ರೀತಿ ವಿಶ್ವಾಸ ಸ್ವಲ್ಪ ಹಾಗೆ ಕ್ಷೀಣವಾಗಿದೆಯೇನೋ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಈ ರೀತಿಯಲ್ಲೆಲ್ಲ ಇದೆ. ಹೀಗಾಗಿ ಗುರುಬಲ ಹೋದಾಗ ಗುರುವಿನ ಪ್ರಾರ್ಥನೆ, ಗುರುಚರಿತ್ರೆ ಪಾರಾಯಣ ಮಾಡೋದು ತುಂಬ ಒಳ್ಳೆಯದು. ಹೀಗಾಗಿ ತಪ್ಪದೇ ಪ್ರತಿ ಗುರುವಾರ ಅಕ್ಟೋಬರ್ವರೆಗೆ ಇದೆ ಈ ಫಲ. ಅಕ್ಟೋಬರ್ವರೆಗೆ ತಪ್ಪದೇ ಪ್ರತಿ ಗುರುವಾರ ಗುರುಮಂದಿರಕ್ಕೆ ಹೋಗಿ ಬನ್ನಿ. ಗುರುವಿಗೆ ಅಭಿಷೇಕವನ್ನು ಮಾಡಿಸಿ, ದತ್ತಾತ್ರೇಯರಿಗಾಗಬಹುದು ಅಥವಾ ನೀವು ನಚ್ಚುವ ಯಾವುದೇ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ, ಅದು ತುಂಬ ಒಳ್ಳೆಯದು. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ತಿಳಿಸೋದಾದರೆ ಇನ್ನು ಮಕರ ರಾಶಿಯವರೆಗೂ ಕೂಡ ಈಗ ಗುರುಬಲ ಬರ್ತಾ ಇದೆ. ಸಪ್ತಮಕ್ಕೆ ಗುರು ಬಂದರೆ ಸತ್ಪತ್ನಿ ಸುತವಾನ್ ಮದೇ ಅತಿ ಸುಭಗಃ ಅಂತ ಹೇಳಿದೆ. ಉತ್ತಮವಾದಂಥ ಫಲ ಇದು. ಸಂಗಾತಿಯಲ್ಲಿ
ಪ್ರೀತಿ ವಿಶ್ವಾಸಗಳು ಜಾಸ್ತಿ ಆಗುತ್ತೆ. ಇಷ್ಟು ದಿವಸ ಏನೂ ಕಲಹ, ಸಣ್ಣ ಪುಟ್ಟದಕ್ಕೂ ಮನಸ್ತಾಪ ಮಾಡ್ಕೊಳ್ತಾ ಇದ್ರಿ, ಸಣ್ಣ ಪುಟ್ಟದಕ್ಕೂ ಮನಸ್ಕೊಳ್ತಾ ಇದ್ರಿ, ಸಣ್ಣ ಪುಟ್ಟದಕ್ಕೂ ಕೋರ್ಟ್ ಕಚೇರಿ ಮೆಟ್ಲ ಹತ್ತೋಣ ಅಂತಕ್ಕಂಥ ಒಂದು ಮನಸ್ಸು ಬರ್ತಾಯಿತ್ತು. ಆದರೆ ಈಗ ಹಾಗಿಲ್ಲ. ಎಂಥ ಕೋರ್ಟಿನ ಮೆಟ್ಟಿಲ ಹತ್ತಿದ್ರೂ ವಾಪಸ್ ಬರೋಣ, ಅನ್ಯೋನ್ಯತೆಯಿಂದ ಇರೋಣ, ಪ್ರೀತಿ ವಿಶ್ವಾಸಗಳು ಮೊಳೆಯುತ್ತೆ, ಬೆಳೆಯುತ್ತೆ, ಫಲವನ್ನು ಕೊಡುತ್ತೆ. ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ವ್ಯಾಪಾರ, ಈ ಜಲಸಂಬಂಧಿ ವ್ಯಾಪಾರ ಆಗಬಹುದು ಅಥವಾ ವಿದೇಶ ಸಂಪರ್ಕಗಳು ಏರ್ಪಾಡಾಗಬಹುದು. ಈ ಹರಳು, ಮತ್ಸ್ಯೋದ್ಯಮ ಅಥವಾ ಸ್ವಿಮ್ಮಿಂಗ್ ಪೂಲು ಮತ್ತು ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳು ಮತ್ತು ಮುಖ್ಯವಾಗಿ ಗುರು ಅನ್ನಕಾರಕನೂ ಹೌದು. ಹೀಗಾಗಿ ಈ ಹೋಟೆಲ್ ಇಂಡಸ್ಟ್ರಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಆದಾಯ ಗಳಿಕೆಗೆ ಅವಕಾಶ ಆಗುತ್ತೆ. ಹೊಸ ಪ್ರಯತ್ನಗಳನ್ನು ಮಾಡೋಣ, ನಾನು ಒಂದು ಬಿಸ್ನೆಸ್ ಶುರು ಮಾಡೋಣ ಅಂತಕ್ಕಂಥವ್ರಿಗೆ ಒಂದು ಹೊಸ ದಾರಿಯನ್ನು ಸೂಚಿಸ್ತಕ್ಕಂಥ ಸಾಧ್ಯತೆ ಖಂಡಿತ ಇದೆ. ಸಂಗಾತಿಯ ಸಹಿತವಾಗಿ ಒಳ್ಳೆಯ ಪಾರ್ಟ್ನರ್ ಸಿಗ್ತಾರೆ. ಸಂಗಾತಿ ಅಂತ ಅಷ್ಟೇ ಅಲ್ಲ, ವ್ಯಾಪಾರದಲ್ಲೂ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಬೆಳವಣಿಗೆ ಆಗ್ತಕ್ಕಂಥ ಸಾಧ್ಯತೆ, ಇಬ್ಬರ ಬಾಂಧವ್ಯ ಗಟ್ಟಿಯಾಗ್ತಕ್ಕಂಥ ಸಾಧ್ಯತೆ, ತನ್ಮೂಲಕ ಆದಾಯವನ್ನು ವಿಸ್ತರಿಸಿಕೊಳ್ತಕ್ಕಂಥದ್ದು ಅದನ್ನು ಸೂಚಿಸ್ತಾ ಇದೆ ಈ ಗುರುಬಲ ಅಂತಕ್ಕಂಥದ್ದು. ಇಷ್ಟಲ್ಲದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ. ನಿಮ್ಮ ಪಾಲಿಗೂ ಕೂಡ ವಿವಾಹ, ವಧುವೋ ವರುವೋ ಅನ್ವೇಷಣೆ ಮಾಡ್ತಾ ಇದ್ದರೆ ತಕ್ಷಣವೇ ಅಕ್ಟೋಬರ್ ವೇಳೆಗೆ ಒಂದು ಸಿದ್ಧಿ ಆಯ್ತಪ್ಪ, ಫಲ ಸಿಕ್ತಪ್ಪ ಅಂತಕ್ಕಂಥ ಒಂದು ಸಮಾಧಾನ, ಅಂಥದ್ದೊಂದು ಫಲವನ್ನು ಖಂಡಿತ ಗುರು ತಂದು ಕೊಡ್ತಾನೆ, ಅದರಲ್ಲಿ ಸಂಶಯ ಇಲ್ಲ. ಮತ್ತು ತೃತೀಯಾಧಿಪತಿ ಹೌದು, ತೃತೀಯಾಧಿಪತಿ ಸಪ್ತಮದಲ್ಲಿದ್ದಾಗ ಸಹೋದರರು, ಸೇವಕರು ಇಂಥವರ ಸಹಾಯ ಚೆನ್ನಾಗಿರ್ತದೆ. ನಿಮ್ಮ ವ್ಯಾಪಾರದಲ್ಲಿ ಅವರ ಸಹಕಾರವನ್ನು ಕಾಣಬಹುದು. ಸಣ್ಣ ಪುಟ್ಟ ಸೇವೆಯು ನಿಮಗೆ ಹೆಚ್ಚಿನ ಲಾಭ ತರತಕ್ಕಂಥ ಒಂದು ಸಾಧ್ಯತೆಯನ್ನು ಸೂಚಿಸುತ್ತೆ. ವ್ಯಯಾಧಿಪತಿಯೂ ಹೌದು ಗುರು, ಹೀಗಾಗಿ ಬಹಳ ಎಚ್ಚರ ವಹಿಸಿ. ಇನ್ವೆಸ್ಟ್ಮೆಂಟು ಮತ್ತೊಂದು ಅಂತ ಹೇಳಿ ಅತಿಯಾಗಿ ಖರ್ಚು ಮಾಡ್ಕೊಳ್ಳೋದು. ಗುರು ಬೃಹತ್ತಾದವನು, ಹೀಗಾಗಿ ಇನ್ವೆಸ್ಟ್ ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖರ್ಚು ಮಾಡಿದ್ರೆ ಹೆಚ್ಚಾಗಿ ಖರ್ಚು ಮಾಡ್ಬಿಡಿ, ಇಂಥದ್ದು ಸೂಚಿಸುತ್ತೆ. ಹೀಗಾಗಿ ದುಸ್ಥಾನದ ಅಧಿಪತಿಯಾಗಿದ್ದಾಗ ಇಂಥ ತೊಡಕುಗಳನ್ನು ಎದುರಿಸುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಹೆಚ್ಚಿನ ಇನ್ವೆಸ್ಟ್ ನೋಡಿ, ನಿಮ್ಮ ಅಳತೆ, ನಿಮ್ಮ ಚೌಕಟ್ಟು, ನಿಮ್ಮ ಬಲ ಗೊತ್ತಿರುತ್ತೆ. ಹೀಗಾಗಿ ನಮ್ಮ ಬಲ ನೋಡಿಕೊಂಡು ಅಜಪಾದ ಮತ್ತು ಆಡು, ಅಜ ಮತ್ತು ಆನೆ, ಆಡು ಮತ್ತು ಆನೆ ಇವುಗಳ ಪಾದ, ಆನೆ ಪಾದದೊಳಗೆ ಅಜಪಾದ ಸೇರ್ಪಡೆಯಾಗುತ್ತೆ, ಅಜಪಾದದಲ್ಲಿ ಆನೆ ಸೇರ್ಪಡೆಯಾಗಲ್ಲ. ಹೀಗಾಗಿ ನಮ್ಮ ಚೌಕಟ್ಟನ್ನು ನೋಡ್ಕೊಂಡು ನಾವು ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಹೀಗಾಗಿ ಯಾರೋ ಪಾರ್ಟ್ನರ್ ಸಿಕ್ಕಿದ್ದಾರೆ, ದೊಡ್ಡವರು, ಶ್ರೀಮಂತರು, ನಾನು ಸೇರ್ಕೊಂಡ್ಬಿಡ್ತೀನಿ ಅಂದರೆ ಅವ್ರ ತೂಕ ಬೇರೆ ಇರುತ್ತೆ, ನಿಮ್ಮ ತೂಕ ಬೇರೆ ಇರುತ್ತೆ. ಗಮನ ಇಟ್ಕೊಳ್ಳಿ. ವ್ಯಾಪಾರದಲ್ಲಿ ಇನ್ವೆಸ್ಟ್ ಮಾಡುವಾಗ ಇದೇ ಲಾಭ ಇಲ್ಲ ಅಂತಲ್ಲ, ಆದರೆ ಒಂದು ಚೌಕಟ್ಟಿರಬೇಕು. ಯಾವುದೊಂದಕ್ಕೂ ಒಂದು ಗ್ರಹಗಳ ಬಲ ಬೇರೆ, ನಮ್ಮ ಆತ್ಮಬಲ, ನಮ್ಮ ವಿಶ್ವಾಸ, ನಮ್ಮ ಮನೋಬಲಗಳು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ನಮ್ಮ ವಿವೇಚನೆ ಬೇಕಾಗುತ್ತೆ. ಇವುಗಳಿಂದ ನಾವು ಮುಂದುವರಿಬೇಕಾಗುತ್ತೆ. ಇದನ್ನು ಗುರುತಿನಲ್ಲಿಟ್ಟುಕೊಂಡು, ಗಮನದಲ್ಲಿಟ್ಟುಕೊಂಡು ಮುಂದೆ ಸಾಗ್ತಕ್ಕಂಥದ್ದು ಬಹಳ ಒಳ್ಳೆಯದು. ಪ್ರಾರ್ಥನೆಗೆ ದಿವಸ ನೀವು ಕೂಡ ಗುರು ಪ್ರಾರ್ಥನೆ ಮಾಡಿ. ವ್ಯಯಾಧಿಪತಿಯು ಹೌದಲ್ಲ, ಅತಿ ಖರ್ಚಾಗಬಾರ್ದು. ಬಂದಿದ್ದೆಲ್ಲ ಹಾಗೆ ಹೊರಟೋಯ್ತಪ್ಪ, ಗುರುಬಲ ಬಂತು, ಆದರೆ ಬಂದಿದ್ದು 5 ಪೈಸೆ ಉಳಿಲಿಲ್ಲ ಅಂತ ಆಗಬಾರ್ದು. ಹೀಗಾಗಿ ಗುರು ಧನಕಾರಕ ಹೌದು. ಹೀಗಾಗಿ ಗುರು ಸನ್ನಿಧಾನಕ್ಕೆ ಕಡಲೆ ಧಾನ್ಯ ದಾನ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಇಷ್ಟು ದಿವಸ ಗುರುಬಲ ಇತ್ತು, ತುಂಬ ಚೆನ್ನಾಗಿತ್ತು, ಆಲೋಚನೆ ಚೆನ್ನಾಗಿರ್ತಾಯಿತ್ತು, ಮಕ್ಕಳ ವಿಚಾರದಲ್ಲಿ ಅನುಕೂಲ ಉಂಟಾಗ್ತಾ ಇತ್ತು, ಬುದ್ಧಿಶಕ್ತಿ ಚೆನ್ನಾಗಿತ್ತು. ಈಗ ಗುರುವಿನ ಪರಿವರ್ತನೆ ಆಗ್ತಾ ಇದೆ, 6ನೇ ಮನೆಗೆ ಹೋಗ್ತಾ ಇದ್ದಾನೆ. ಹೀಗಾಗಿ ಅಲ್ಲಿ ಅದು ರೋಗಸ್ಥಾನ ಹೌದು, ಋಣಸ್ಥಾನ ಹೌದು, ವೈಷಮ್ಯ ಸ್ಥಾನ ಹೌದು. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಇಷ್ಟು ದಿವಸ ಇಲ್ಲದೇ ಇರತಕ್ಕಂಥ ಇಂಟೆಸ್ಟೈನ್, ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಶುರುವಾಗಬಹುದು, ಹುಷಾರಾಗಿರಿ. ಕಿಬ್ಬೊಟ್ಟೆ ಭಾಗದಲ್ಲಿ ತೊಂದರೆ ಮಾಡುತ್ತೆ, ಸೊಂಟದ ಭಾಗದಲ್ಲಿ ತೊಂದರೆ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ, ಹುಷಾರು. ಇಂಟೆಸ್ಟೈನ್ ಮುಖ್ಯವಾಗಿ ಕರುಳಿನ ಭಾಗದಲ್ಲಿ ತೊಂದರೆ ಮತ್ತು ಹಲ್ಲಿನ ಬಾಧೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಕಾಲಿನ ಭಾಗಕ್ಕೂ ತೊಂದರೆ ಆಗಬಹುದು, ಹುಷಾರು. ಈ ಭಾಗಗಳಲ್ಲಿ ಹೆಚ್ಚಿನ ತೊಂದರೆ ಉಂಟಾಗುತ್ತೆ ಮತ್ತು ಹಣಕಾಸಿನ ಸ್ಥಿತಿಗತಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಇಷ್ಟು ದಿವಸ ಹೇಗೋ ಸಮೃದ್ಧವಾಗಿತ್ತು, ಬರ್ತಾಯಿತ್ತು, ಯಾವುದೋ ಮೂಲದಿಂದ ಹೊಸ ಹೊಸ ಪ್ರಯತ್ನಗಳಿಂದ ಆಗ್ತಾಯಿತ್ತು. ಆದರೆ ಈಗ ಬರ್ತಕ್ಕಂಥ ಹಣವೂ ನಿಲ್ಲುತ್ತೆ, ಅದು ನಿಮಗೆ ಗಾಬರಿ ಉಂಟು ಮಾಡುತ್ತೆ. ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ವಾಗಧಿಪತಿ ಒಂದು ಮಾತಿನಿಂದ ಹಾಳು ಮಾಡ್ಕೊಳ್ತೀರಾ, ಬಾಂಧವ್ಯಗಳನ್ನು ಹಾಳಾಗುವ ಸಾಧ್ಯತೆ, ಕುಟುಂಬದಲ್ಲಿ ಘರ್ಷಣೆಗಳು ಬರೋ ಸಾಧ್ಯತೆ ಇರುತ್ತದೆ, ಹುಷಾರಾಗಿರಿ. 6ನೇ ಮನೆ ಸ್ವಲ್ಪ ದುಸ್ಥಾನ, ಹೀಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಬಹಳ ಮುಖ್ಯವಾಗಿ ಸಾಲ ವಿಚಾರದಲ್ಲಿ ಗುರು ಬೃಹದ್ ಗಾತ್ರ, ಹೀಗಾಗಿ ಸಾಲ ಮಾಡಿದ್ರೆ ಕ್ರೆಡಿಟ್ ಕಾರ್ಡು ಅದರ ಲಿಮಿಟ್ ಮೀರಿ
ಹೊರಟೋಗ್ಬಿಟ್ರೆ ಬಹಳ ಕಷ್ಟ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ ನಿಮ್ಮ ಕಾರ್ಡು ಸ್ವೈಪ್ ಮಾಡುವಾಗ. ಇಷ್ಟು ಎಚ್ಚರಿಕೆ ತಗೋಬೇಕು. ಉಳಿದ ಹಾಗೆ ಬೇರೆ ಗ್ರಹಗಳೆಲ್ಲ ಚೆನ್ನಾಗಿದೆ, ಹೀಗಾಗಿ ಅವುಗಳಿಂದ ನಿಮಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ, ಆತಂಕ ಬೇಡ. ಪ್ರಾರ್ಥನೆಗೆ ನೋಡಿ, ಶನೈಶ್ಚರನ ತೊಂದರೆಯೂ ಇದೆ. ಈ ಕಾರಣದಿಂದಾಗಿ ಶನಿ ಗುರು ಎರಡೂ ಗ್ರಹಗಳ ಆರಾಧನೆ, ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಕಡಲೆ ಹಾಗೂ ಎಳ್ಳು ಎರಡನ್ನೂ ದಾನ ಮಾಡಿ ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ಅಕ್ಟೋಬರ್ ನಂತರ ತುಂಬ ಚೆನ್ನಾಗಿದೆ, ಅಲ್ಲಿಯವರೆಗೆ ತಾಳ್ಮೆಯಿಂದ ಇರಬೇಕು. ಶಾಸ್ತ್ರಿಗಳೇ, ಕೊನೆ ರಾಶಿಗಳ ಬಗ್ಗೆ ತಿಳಿಸೋದಾದರೆ ಇನ್ನು ಮೀನರಾಶಿಯವರಿಗೆ ಇಷ್ಟು ದಿವಸ ಸುಖಸ್ಥಾನದಲ್ಲಿದ್ದ, ಈಗ ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ಅದು ಗುರುಬಲ. ಹೀಗಾಗಿ ಮೀನರಾಶಿಯವರಿಗೆ ಒಂದು ವಿಶೇಷವಾದ ಬಲ ಬಂದು ಸೇರ್ಪಡೆಯಾಗ್ತಾ ಇದೆ. ಅಲ್ಲಿ ಹೇಳುತ್ತೆ, ಮಹೀಶ ಸಚಿವವು ಧೀಮಾನ್ ಸುತಸ್ಥೇ ಗುರು ಅಂತ. ಹೀಗಾಗಿ ಮಹೀಶ ಅಂತ ಮೊದಲನೇ ಪದವೇ ಮಹೀಶ ಅಂತ ಹೇಳಿದೆ, ಮೊದಲ ಫಲ ಏನದು ಅಂದರೆ ಮಹಿ ಅಂದರೆ ಭೂಮಿ, ಈಶ ಭೂಮಿಗೆ ಒಡೆಯ ಆಗ್ತಕ್ಕಂಥದ್ದು ಅಂತ. ಹೀಗಾಗಿ ಭೂ ಖರೀದಿಯೂ ಆಗುತ್ತೆ, ಭೂಮಿಗೆ ಒಡೆಯರ ಲ್ಯಾಂಡ್ ಲಾರ್ಡ್ಗಳಾಗ್ತೀರ. ಅಷ್ಟಲ್ಲದೆ ನೀವು ಯಾವುದೋ ಒಂದು ಅಧಿಕಾರ ವೃತ್ತಿಯಲ್ಲಿದ್ದರೆ ಅಲ್ಲಿ ನೀವು ಬಡ್ತಿಯನ್ನು ಪಡೀತಕ್ಕಂಥದ್ದು, ವಿಶೇಷ ಮಾನ್ಯತೆ ಗೌರವ ಸಂದಾಯವಾಗ್ತಕ್ಕಂಥದ್ದು, ಇಷ್ಟು ದಿವಸ ಬರದೇ ಇರತಕ್ಕಂಥ ಒಂದು ಸ್ಥಾನಮಾನ ಈಗ ನಿಮಗೆ ದಕ್ತಾ ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಲಾಭಸ್ಥಾನವನ್ನು ವೀಕ್ಷಿಸ್ತಾನೆ ನಿಮ್ಮ ರಾಶಿಯಿಂದ. ಹೀಗಾಗಿ ಲಾಭಕ್ಕೆ ಗುರುವಿನ ದೃಷ್ಟಿ ಬಿದ್ದರೆ ಅದು ಲಾಭ ಸಮೃದ್ಧಿ, ಧನ ಲಾಭವು ದಿನೇ ದಿನೇ ಅಂತ ಹೇಳುವ ಹಾಗೆ ಅದು ವಿಶೇಷ ಲಾಭಗಳನ್ನು ತಂದುಕೊಡುತ್ತೆ. ಕೆಲಸ ಕಾರ್ಯಗಳದಂತೂ ಒಂದು ಹೊಸ ಅವಕಾಶಗಳು ಸಿಗೋದಷ್ಟೇ ಅಲ್ಲ, ಅವಕಾಶಗಳಿಗೆ ಹೆಚ್ಚಿನ ಮಾನ್ಯತೆ, ಅದಕ್ಕೆ ಹಣ ಸಂದಾಯವಾಗ್ತಕ್ಕಂಥದ್ದು. ಕೆಲಸ ಮಾಡೋದೇ ಸಾಕಾಗಲ್ಲ, ಕೆಲಸಕ್ಕೆ ಹಣ ಬರಬೇಕಲ್ಲ, ಆ ಹಣ ನಿಮ್ಮ ಪಾಕೆಟ್ ಬಂದು ಸೇರುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಅಧ್ಯಯನ, ಸಂಶೋಧನೆ, ಹೊಸ ತಿಳ್ಕೊಳ್ತಕ್ಕಂಥದ್ದು, ಹೊಸದನ್ನೇನೋ ಕಲಿತೆ ಅಂತಕ್ಕಂಥ ಒಂದು ಸಮಾಧಾನ, ಸಂತೃಪ್ತಿ, ಅವುಗಳನ್ನು ಗುರು ತಂದು ಕೊಡ್ತಾನೆ. ಮನೆಯಲ್ಲಿ ಮಕ್ಕಳ ಜೊತೆಗಿನ ಬಾಂಧವ್ಯ, ತಾಯಿ ಮಕ್ಕಳ ಜೊತೆಗೆ, ತಂದೆ ಮಕ್ಕಳ ಜೊತೆಗಿನ ಬಾಂಧವ್ಯ ಚೆನ್ನಾಗಾಗುತ್ತೆ. ಗುರು ಶಿಷ್ಯರ ಬಾಂಧವ್ಯ ವೃದ್ಧಿಯಾಗುತ್ತೆ. ಶಿಷ್ಯರಿಗೆ ಗುರುಗಳಲ್ಲಿ ಒಂದು ಗೌರವ ಭಾವನೆ ಬರುತ್ತೆ. ಗುರುವಿನಲ್ಲೂ ಶಿಷ್ಯ ಪ್ರೀತಿ ಅದು ಉಂಟಾಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಮೀನರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳನ್ನು ಗುರು ತಂದು ಕೊಡ್ತಾನೆ. ಮತ್ತು ಧೀಶಕ್ತಿ, ಬುದ್ಧಿಶಕ್ತಿ, ಎಷ್ಟೋ ಬಾರಿ ಗುರು ಹೇಳ್ಕೊಟ್ಟಿದ್ದು ಅಷ್ಟೇ ಅಲ್ಲ, ನಾವು ಕಲ್ತ್ಕೊಳ್ಳೋದು ಎಷ್ಟೋ ಸಾಕಷ್ಟಿರುತ್ತೆ. ಅಂಥದ್ದಕ್ಕೆ ಒಂದು ಮಾರ್ಗದರ್ಶನ ಗುರು ತೋರಿಸ್ತಾನೆ. ನಾವೇ ತಿದ್ದುಕೊಂಡ್ವಪ್ಪ, ನಾನು ತಿದ್ದುಕೊಳ್ಳೋದಿದೆ ಮೊದಲು, ಆಮೇಲೆ ಮುಂದೆಂದು ಅಂತ ಹೀಗೆ ಅದು ಸ್ವಸ್ವರೂಪ ಅನುಸಂಧಾನ ಅಂತಾರೆ. ಅದು ಬೇಕಾಗುತ್ತೆ ಬಹಳ ಮುಖ್ಯವಾಗಿ. ನಾನು ಅರ್ಥ ಆಗಬೇಕು, ಆಮೇಲೆ ಇತರೆಯವರು ಅಂತ. ಆ ರೀತಿಯ ಒಂದು ಸ್ವಪ್ರಜ್ಞೆ ಅಂತಾರಲ್ಲ, ಅದು ಉಂಟಾಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಬಹಳ ಮುಖ್ಯವಾಗಿ ಶರೀರಕ್ಕೆ ಒಂದು ಪುಷ್ಟಿ, ಶರೀರದಲ್ಲಿ ಒಂದು ಆರೋಗ್ಯ ಬಲ ಬರ್ತಕ್ಕಂಥದ್ದು, ಇದು ಬಹಳ ಮುಖ್ಯ. ಏಕೆಂದರೆ ಗುರುದೃಷ್ಟಿ ನಿಮ್ಮ ರಾಶಿಗಿದೆ. ಹೀಗಾಗಿ ಇಷ್ಟು ದಿವಸ ಏನಾದರೂ ಆರೋಗ್ಯ ವ್ಯತ್ಯಾಸ ಇದ್ದರೆ, ಶನಿ ಇದನ್ನಲ್ಲ, ಹೀಗಾಗಿ ಶನಿಗೆ ಗುರುದೃಷ್ಟಿ ಬಿದ್ದರೆ ಕೊಡುಕಣ್ಣು ಮೇಲೆದ್ದು ಬಿಡ್ತಾರೆ. ಇಷ್ಟು ದಿವಸ ಹಾಸ್ಪಿಟಲಲ್ಲಿದ್ದೆ, ಈಗ ಡಿಸ್ಚಾರ್ಜ್ ಆಯಿತು, ಮನೆಗೆ ಬಂದೆ ಅಂತ. ಆ ರೀತಿಯಲ್ಲಿ ಒಂದು ದೇಹಕ್ಕೂ ಒಂದು ಬಲ ಬರುತ್ತೆ, ಸಂಶಯ ಇಲ್ಲ. ಹೀಗಾಗಿ ಇಷ್ಟೆಲ್ಲ ವಿಶೇಷ ಫಲಗಳನ್ನು ಗುರು ತಂದು ಕೊಡ್ತಾನೆ. ಗುರುಬಲ ನಿಮಗೆ ಅಕ್ಟೋಬರ್ ಅಂತ್ಯದವರೆಗೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ಶಾಂತಿ ಸಮಾಧಾನಗಳಿಂದ ಇರಬಹುದು. ತಾವು ಆರೋಗ್ಯದ ದೃಷ್ಟಿಯಿಂದ ಶನೈಶ್ಚರ ಕವಚ ಮತ್ತಷ್ಟು ಹೇಳ್ಕೊಳ್ಳಿ, ಅದು ಇನ್ನಷ್ಟು ಶುಭ ಫಲವನ್ನು ತಂದುಕೊಡುತ್ತೆ. ಇಷ್ಟು ಕಾಲ ನಾವು 12 ರಾಶಿಗಳ ಫಲಾಫಲ ಗಮನಿಸಿದ್ದೀವಿ. ಕೆಲವರಿಗೆ ತೊಡಕನ್ನು ಸೂಚಿಸ್ತಾ ಇದೆ, ಆದರೆ ಇದನ್ನೇ ಪ್ರಧಾನವಾಗಿ ಪರಿಗಣಿಸಬೇಡಿ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಸ್ವಾಂ ದಶಾಮುಪಗತಾನ್ ಸ್ವಫಲಪ್ರದಾಸ್ಯು ಅಂತ. ಜಾತಕಗಳನ್ನು ಪರಿಶೀಲಿಸಿಕೊಳ್ಳಿ, ನಿಮ್ಮ ಜಾತಕವನ್ನು. ಆ ಜಾತಕದಲ್ಲಿ ಯಾವ ಗ್ರಹದ ದಶೆ, ಯಾವ ಗ್ರಹದ ಭುಕ್ತಿ ಬಂದಿದೆ ಅದನ್ನು ಪರಿಗಣಿಸ್ಕೊಳ್ಳಿ. ಆ ಗ್ರಹದ ಕಾಲ, ಉದಾಹರಣೆಗೆ ನಿಮಗೆ ಗುರುಬಲ ಬಂದಿದೆ, ನಿಮಗೆ ಗುರುವಿನ ಭುಕ್ತಿಯೇ ಇಲ್ಲದೇ ಇದ್ದರೆ ಈ ಫಲ ಅಷ್ಟು ಅನ್ವಯ ಆಗೋದಿಲ್ಲ. ಯಾವುದೋ ಶುಕ್ರ ಭುಕ್ತಿ ನಡೀತಾ ಇದ್ದರೆ, ಶುಕ್ರ ಈಗ ತುಂಬ ಚೆನ್ನಾಗಿದ್ದಾನೆ. ಬುಧ ಭುಕ್ತಿ ನಡೀತಾ ಇದ್ದರೆ, ಬುಧ ಸಮೃದ್ಧವಾದ ಶುಭ ಫಲ ಕೊಡುವ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಇದು ಅನ್ವಯ ಅಷ್ಟಾಗೋದಿಲ್ಲ. ಹೀಗಾಗಿ ಇದನ್ನು ಚೆನ್ನಾಗಿ ಪರಿಶೀಲಿಸಿಕೊಳ್ಳಿ. ಆಯಾ ದಶಾಭುಕ್ತಿ ಬಹಳ ಮುಖ್ಯವಾದದ್ದು. ಇದು ಕೇವಲ ಒಂದು 30-40% ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. 40% ನಿಮಗೆ ಅನ್ವಯ ಆಗುತ್ತೆ. ಹೀಗಾಗಿ ಏನಪ್ಪ ಗುರುಬಲದಿಂದ ಇಷ್ಟೆಲ್ಲ ಕೆಡುಕ ಅಂತಂದರೆ ಇನ್ನು 60% ಬೇರೆ ಇದೆ. ಬೇರೆ ಗ್ರಹಗಳನ್ನು ಗಮನಿಸ್ಕೊಳ್ಬೇಕಲ್ಲ, ಇದನ್ನೆಲ್ಲ ಗಮನಿಸ್ಕೊಂಡು ಶಾಂತವಾಗಿರಬೇಕೇ ವಿನಃ ಈ ಒಂದು ಫಲದಿಂದಾಗಿ, ಈ ಒಂದು ತೊಡಕಿನಿಂದಾಗಿ ಕೆರಳ್ಕೊಂಡು ಬಿಡಬೇಡಿ. ಸಮಾಧಾನ. ಡಿ ವಿ ಜಿಯವರು ಒಂದು ಮಾತು ಹೇಳ್ತಾರೆ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ಸಹಿಸುವುದಲ್ಲದೆ ಮುಗಿಯದ ಯಾವ ದಶೆ ಬಂದೊಡಂ. ಯಾವ ದಶೆ ಬರಲಿ, ಯಾವ ಗುರುಬಲ ಬರಲಿ, ಯಾವ ಗುರುಬಲ ಹೋಗಲಿ, ಸಹಿಸುವುದಲ್ಲದೆ ತಾಳ್ಕೋಬೇಕಾಗತ್ತೆ. ತಾಳಿದವನು ಬಾಳಿಯಾನು ಅನ್ನೋ ಏನು ಗಾದೆ ಮಾತಿದೆಯಲ್ಲ, ಅದು ಸತ್ಯ.
ಹೀಗಾಗಿ ತಾಳ್ಮೆಯಿಂದ ಏನು ಬಂದರೂ ಅದನ್ನು ಸ್ವೀಕರಿಸಲೇಬೇಕು, ಬೇರೆ ದಾರಿ ಇಲ್ಲ. ಕಾಯಿಲೆ ಬಂದಿದೆ ಅಂಥೇಳಿ ನಾವು ನಮ್ಮನ್ನೇ ಸತ್ತು ಹೋಗೋಕ್ಕಾಗತ್ತಾ? ನಾವು ಇಲ್ಲ, ಟ್ರೀಟ್ಮೆಂಟ್ ತೊಗೋಬೇಕು. ಅಷ್ಟು ಕಾಲ ನಮಗೆ ಆ ಬಾಧೆ ಇರುತ್ತೆ, ಅದನ್ನು ಸಹಿಸ್ಕೋಬೇಕು. ಆಮೇಲೆ ಒಂದು ದಿವಸ ಕಾಲವೇ ಅದನ್ನು ಅಳಿಸಿ ಹಾಕುತ್ತೆ, ಒರೆಸಿ ಹಾಕುತ್ತೆ, ಹೊಸದನ್ನು ಇನ್ಯಾವುದೋ ಒಂದು ಶುಭವನ್ನು ತಂದುಕೊಡುತ್ತೆ. ಹೀಗಾಗಿ ಕತ್ತಲು ಅಳಿದು ಬೆಳಕು ಹೇಗೆ ಬರುತ್ತೋ ಪ್ರತಿಯೊಬ್ಬರ ಬದುಕಿನಲ್ಲಿ, ಆ ರೀತಿಯಲ್ಲಿ ಕೆಲವರಿಗೆ ಈ ಗುರುವಿನ ಪರಿವರ್ತನೆ ತೊಡಕಂತಂದಿರಬಹುದು, ನಷ್ಟವನ್ನು ತರಬಹುದು ಸ್ವಲ್ಪ ಕಾಲ. ಅದಾದಮೇಲೆ ಮತ್ತೆ ಸರಿ ಹೋಗುತ್ತೆ. ಬೇರೆ ಬೇರೆ ಗ್ರಹಗಳು ಶುಭವನ್ನು ತಂದುಕೊಡ್ತಾರೆ. ಹೀಗಾಗಿ ನಮ್ಮ ಕೆಲಸದಲ್ಲಿ ಶ್ರದ್ಧೆ, ನಮ್ಮ ಕೆಲಸದಲ್ಲಿ ನಿಷ್ಠೆ, ಕೌಶಲ್ಯ ಇವುಗಳು ಸೇರಿಕೊಂಡ್ರೆ ಸಹಜವಾಗಿ ಭಗವಂತ ಹರಿಸ್ತಾನೆ ನಮ್ಮನ್ನು. ಹೀಗಾಗಿ ಕೆಲಸದ ಕಡೆ ಗಮನ ಕೊಡಿ, ಭಗವಂತನಲ್ಲಿ ವಿಶ್ವಾಸ ಇಡಿ, ಎಲ್ಲರಲ್ಲೂ ಪ್ರೀತಿ ಅನುರಾಗಗಳನ್ನು ಇಟ್ಕೊಳ್ಳಿ. ಅದು ಮನುಷ್ಯನ ಬದುಕಿಗೆ ತುಂಬ ನೆಮ್ಮದಿಯನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಗುರುವಿನ ಸ್ಥಾನ ಪಲ್ಲಟದ ಬಗ್ಗೆ ಮತ್ತು ದ್ವಾದಶ ರಾಶಿ ಮೇಲೆ ಗುರುವಿನ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ.